ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮ ನಾಮದಲ್ಲಿ ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು, ದೇವರ ಪ್ರೀತಿಯು, ಪವಿತ್ರಾತ್ಮ ಅನುಮತಿಯು ನಿಮ್ಮೆಲ್ಲರೊಡನೆ ಇರಲಿ. ಒಲವಿನ ಕ್ರೈಸ್ತ ಬಾಂಧವರೇ, 2 ವರ್ಷ ಆದ ಮೇಲೆ ಬಂದಿದ್ದೇನೆ. ಚೆನ್ನಾಗಿದ್ದೀರಾ? ನಿಮ್ಮ ಮುಖಗಳನ್ನು ನೋಡಿದರೇ ಗೊತ್ತಾಯಿತು ನಿಮ್ಮ ವಿಚಾರ ಗುರುಗಳು ಯಾವ ರೀತಿಯಲ್ಲಿ ನಿಮ್ಮನ್ನು ಇಟ್ಟುಕೊಂಡಿದ್ದಾರೆ ಅಂತ. ಬಹಳವಾಗಿ ಸಂತೋಷದಿಂದ ಈ ದೇವಾಲಯಕ್ಕೆ ಬರುವಾಗಲೇ ಎಷ್ಟೊಂದು ಸುಂದರವಾಗಿ ಈ ದೇವಾಲಯವು ಕಾಣುತ್ತದೆ ಎಂದರೆ ನಿಮ್ಮ ಗುರುಗಳ ಮನಸ್ಸು, ನಿಮ್ಮ ಮನಸ್ಸು. ಯಾಕೆಂದರೆ ನಿಮ್ಮ ವಿಚಾರ ಗುರುಗಳು ಬರೋ ಮುಂಚೆನೆ ನಿಮ್ಮ ಹೃದಯವನ್ನು, ನಿಮ್ಮ ಮನಸ್ಸನ್ನು ನಾನು ನೋಡಿದವನು ಇಲ್ವಾ? ಅಷ್ಟೊಂದು ಪ್ರೀತಿಯಿಂದ ನಾನು 6 ವರ್ಷವೂ ಇಲ್ಲಿ ಜೀವಿಸಿದೆನೆಂದರೆ ನಿಮ್ಮ ಪ್ರೀತಿಯಲ್ಲಿಯೇ, ನೆರಳಲ್ಲಿಯೇ ನಾನು ಜೀವಿಸಿದವನು. ಈ ಪ್ರೀತಿಯನ್ನು ಯಾವ ವಿಚಾರಣೆಗೆ ಹೋದರೂ ನಾನು ಮರೆತು ಬಿಡಲು ಸಾಧ್ಯವಿಲ್ಲ. ಆದ್ದರಿಂದ ಈ ಒಂದು ನವೀನ ದಿವಸದಲ್ಲಿ ದೇವರು ನಮ್ಮನ್ನು ಕರೆದಿರುವುದು ಅತಿ ಮುಖ್ಯವಾದದ್ದು. ನಿನ್ನ ಬಿಷಪ್ ಅವರು ಬಂದರು ಮತ್ತು ಇವತ್ತು 2ನೇ ದಿವಸವು ಆಗಮನ ಕಾಲದಲ್ಲಿ ನಾವು ಹೆಜ್ಜೆ ಇಟ್ಟಿದ್ದೇವೆ. ಆಗಮನ ಕಾಲವು ಮತ್ತು ತಪಸ್ಸು ಕಾಲವು, ಈ 2 ನಮ್ಮನ್ನು ತಯಾರು ಮಾಡುವ ಒಂದು ಕಾಲವು. ಅದು ನಮಗೋಸ್ಕರ ಮರಣ ಹೊಂದಿದ ಜೇಸುನಾಥರು ತಪಸ್ಸು ಕಾಲವು. ಈಗ ಬರಲಿರುವ ಮಗು ಜೇಸುನಾಥರು ನಮ್ಮ ಹೃದಯದಲ್ಲಿ, ನಿಮ್ಮ ಹೃದಯದಲ್ಲಿ, ಈ ದೇವಾಲಯದಲ್ಲಿ, ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಮಕ್ಕಳ ಜೀವನದಲ್ಲಿ ಆ ಮಗು ಜೇಸುನಾಥರು ಜನಿಸಿದರೆ ಎಷ್ಟು ಒಂದು ಅದ್ಭುತವಾದ ಒಂದು ವಿಷಯವು. ಆದ್ದರಿಂದ ಈ 2 ಕಾಲವು ಅತಿ ಮುಖ್ಯವಾದ ಕಾಲವು. 1 ನೈಟ್, 1 ಲೈಟ್, 1 ಚೈಲ್ಡ್. ನೋಡಿ, ಎಲ್ಲ ಒಂದೇ. ಎಷ್ಟೋ ರಾತ್ರಿಗಳಿರ್ಬೋದು, ಆದರೆ ಆ ರಾತ್ರಿ ಪವಿತ್ರವಾದ ರಾತ್ರಿ. ಎಷ್ಟೋ ಬೆಳಕುಗಳಿದೆ, ಆದರೆ ಜೇಸುನಾಥರು ಬೆಳಕಾಗಿ ಬರುವರು. 1 ಚೈಲ್ಡ್, ಎಷ್ಟೋ ಮಗುಗಳು, ಆದರೆ ಪ್ರಪಂಚದಲ್ಲಿ ಮಗುವಾಗಿ ಆದ ಕಾರಣ ನಮ್ಮನ್ನು ತಯಾರು ಮಾಡುವುದಕ್ಕೆ ದೇವರ ವಾಕ್ಯ ಮಾತ್ರವಲ್ಲ, ಬೇರೆ ನಮ್ಮ ಪಾಲಕರಾಗಿರುವ ಸಂತ ಫ್ರಾನ್ಸಿಸ್ ದೇವರು ಅವರ ನವೀನ ದಿವಸದಲ್ಲಿ ಇದ್ದೇವೆ. ಅದರಿಂದ ಆ ದೇವರಿಗೆ, ಸಂತರಿಗೆ ಮತ್ತು ನಮ್ಮ ಜೊತೆಯಲ್ಲಿ ಜೀವಿಸುತ್ತಿರುವ ಪ್ರತಿಯೊಬ್ಬರ ಮನಸ್ಸನ್ನು ನಾವು ನೊಂದಿಸಿದರೆ, ಅರಿಯದೇ ಅವರನ್ನು ತಪ್ಪಾಗಿ ಮಾತನಾಡಿದರೆ, ಆ ಸ್ಥಳದಲ್ಲಿ ಈ ಪವಿತ್ರವಾದ ಮಗು ಹುಟ್ಟಲು ಸಾಧ್ಯವಿಲ್ಲ. ಆದ ಕಾರಣ ಈ 3 ದಿವಸವೂ ದೇವರ ವಾಕ್ಯ ಮುಖಾಂತರ, ಪವಿತ್ರಾತ್ಮ ಮುಖಾಂತರ ನಮ್ಮ ಮನಸ್ಸನ್ನು ಶುದ್ಧಪಡಿಸಲು, ಪರಿಶುದ್ಧಪಡಿಸಲು ನಾವು ಮಾಡಿದ ತಪ್ಪಲಕ್ಕೋಸ್ಕರ ಕ್ಷಮೆಯನ್ನು ಬೇಡೋಣ. ಸರ್ವಶಕ್ತ ದೇವರಿಗೂ, ಸಹೋದರ ಸಹೋದರಿಯರೇ, ನಿಮಗೂ ಯೋಚನೆಯಿಂದಲೋ, ನುಡಿಯಿಂದಲೋ, ನಡತೆಯಿಂದಲೋ, ಕರ್ತವ್ಯ ಲೋಪದಿಂದಲೋ ನಾನು ಅನೇಕ ಪಾಪಗಳನ್ನು ಮಾಡಿದ್ದೇನೆಂದು ನಿವೇದಿಸಿದ್ದೇನೆ. ನನ್ನ ಪಾಪವೇ, ನನ್ನ ಪಾಪವೇ, ನನ್ನ ಮಹಾಪಾಪವೇ. ಆದುದರಿಂದ ಸದಾ ಕನ್ನಿಕೆಯಾದ ಸಂತ ಮರಿಯಮ್ಮನವರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರಿಯರೇ, ನಿಮ್ಮನ್ನು ನನಗಾಗಿ ನಮ್ಮ ಪ್ರಭು ದೇವರಲ್ಲಿ ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ಆಮೆನ್.
ಪ್ರಾರ್ಥಿಸೋಣ. ಪ್ರಭು ನಿಮ್ಮ ಶಕ್ತಿ ಸಾಮರ್ಥ್ಯವನ್ನು ಪ್ರದರ್ಶಿಸುತ್ತಾ ಆಗಮಿಸಿರಿ. ಈಗ ನಿಮ್ಮ ಸಂರಕ್ಷಣೆಯ ಮೂಲಕ ನಮಗೆ ಬಂದು ಹೋಗಲಿರುವ ಪಾಪದ ಗಂಡಾಂತರಗಳಿಂದ ನಾವು ವಿಮೋಚನೆ ಪಡೆಯುವೆವು. ಹಾಗೂ ನಿಮ್ಮ ಆಶ್ರಯದ ಮೂಲಕ ರಕ್ಷಣೆಯನ್ನು ಹೊಂದಲು ಪಾತ್ರರಾಗುವೆವು. ನಿಮ್ಮೊಂದಿಗೆ ಪವಿತ್ರಾತ್ಮ ಐಕ್ಯದಲ್ಲಿ ದೇವರಾಗಿ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭು ನಿಮ್ಮ ಪುತ್ರರಾಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಮೊದಲನೆಯ ವಾಚನ. ಆ ದಿನದಂದು ಕುರುಡರಿಗೆ ಮಬ್ಬಿನಲ್ಲೂ ಕತ್ತಲಲ್ಲೂ ಕಣ್ಣು ಕಾಣಿಸುವುದು. ಪ್ರವಾದಿ ಯೆಶಾಯನ ಗ್ರಂಥದಿಂದ ವಾಚನ. ಸರ್ವೇಶ್ವರ ಸ್ವಾಮಿ ಹೀಗೆನ್ನುತ್ತಾರೆ, ಸ್ವಲ್ಪ ಕಾಲದೊಳಗೆ ಲೇಬೋನಿನ ಅರಣ್ಯವು ತೋಟವಾಗುವುದು. ಈಗಿನ ತೋಟವಾದರೂ ಅರಣ್ಯವಾಗಿ ಕಾಣಿಸುವುದು. ಆ ದಿನದಂದು ಕಿವುಡರು ಗ್ರಂಥವಾಕ್ಯಗಳನ್ನು ಓದುವುದನ್ನು ಕೇಳುವರು. ಕುರುಡರಿಗೆ ಮಬ್ಬಿನಲ್ಲೂ ಕತ್ತಲಲ್ಲೂ ಕಣ್ಣು ಕಾಣಿಸುವುದು. ದೀನದಲಿತರು ಸರ್ವೇಶ್ವರನಲ್ಲಿ ಅತಿಯಾಗಿ ಆನಂದಿಸುವರು. ಬಡಬಗ್ಗರು ಇಸ್ರಾಯೇಲಿನ ಪರಮ ಪಾವನ ಸ್ವಾಮಿಯಲ್ಲಿ ಉಲ್ಲಾಸಿಸುವರು. ಏಕೆಂದರೆ ಭಯೋತ್ಪಾದಕರು ನಿಶ್ಶಸ್ಯರಾಗುವರು, ಧರ್ಮನಿಂದಕರು ನಿರ್ನಾಮವಾಗುವರು. ಸುಳ್ಳು ಸಾಕ್ಷಿ ಹೇಳಿ ತಪ್ಪು ಹೊರಿಸುವವರು ನ್ಯಾಯಸ್ಥಾನದಲ್ಲಿ ದೋಷವನ್ನು ಖಂಡಿಸುವವರಾಗಿ ಹುರುಳಾಡುವರು. ನೀತಿವಂತನಿಗೆ ನ್ಯಾಯ ತಪ್ಪಿಸುವವರು ಹೀಗೆ ಅಧರ್ಮದಲ್ಲಿ ನಿರಂತರರಾಗಿರುವ ಇವರೆಲ್ಲರೂ ನಿರ್ಮೂಲರಾಗುವರು. ಈಗಿರಲು ಅಬ್ರಹಾಮನನ್ನು ಉದ್ಧರಿಸಿದ ಸರ್ವೇಶ್ವರ ಸ್ವಾಮಿ ಯಾಕೋಬನ ಮನೆತನದ ವಿಷಯವಾಗಿ ಹೀಗೆನ್ನುತ್ತಾರೆ, ಯಾಕೋಬ ವಂಶದವರೇ, ಇನ್ನು ಮೇಲೆ ನೀವು ನಾಚಿಕೆಗೀಡಾಗುವುದಿಲ್ಲ, ನಿಮ್ಮ ಮುಖ ಇನ್ನೂ ಬಾಡುವುದಿಲ್ಲ. ನಿಮ್ಮ ವಂಶಜರು ತಮ್ಮ ಮಧ್ಯದಲ್ಲಿ ನಾನು ಎಸಗುವ ಕಾರ್ಯಗಳನ್ನು ನೋಡಿ ನನ್ನ ನಾಮವೇ ಪರಮ ಪೂಜಿತವೆಂದು ಸ್ಥಿರಪಡಿಸುವರು. ಹೌದು, ಯಾಕೋಬ ವಂಶದ ಪರಮ ಪಾವನ ಪ್ರಭುವಾದ ನನ್ನನ್ನು ಪ್ರತಿಷ್ಠಾಪಿಸುವರು. ಇಸ್ರಾಯೇಲರ ಸ್ವಾಮಿಯಾದ ನನ್ನಲ್ಲಿ ಭಯಭಕ್ತಿಯಿಂದಿರುವರು. ಚಂಚಲಿತರು ಬುದ್ಧಿವಂತರಾಗುವರು, ಗೊಣಗುಟ್ಟುವವರು ಧ್ಯಾನಮಗ್ನರಾಗುವರು. ಪ್ರಭುವಿನ ವಾಕ್ಯವಿದು. ಹಲೋ. ಯೇಸುವೇ ನೀ ನನ್ನ ಬಲವು, ಯೇಸುವೇ ನೀ ನನ್ನ ಆಶ್ರಯ. ಗೊತ್ತಿರುವ ಹಾಡು ಎಲ್ಲರೂ ಸೇರಿ ಜಯಿಸುವ ಹೋಗೋಣ.
ನಮ್ಮೊಡನೆಯೂ ಇರಲಿ. ಸಂತ ಮತ್ತಾಯರು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಆ ಕಾಲದಲ್ಲಿ ಯೇಸು ಅಲ್ಲಿಂದ ಹೋಗುತ್ತಿರುವಾಗ ಇಬ್ಬರು ಕುರುಡರು, ಸ್ವಾಮಿ ದಾವಿದ ಪುತ್ರರೇ, ನಮಗೆ ದಯೆ ತೋರಿ ಎಂದು ಧ್ವನಿ ಎತ್ತಿ ಕೂಗಿಕೊಳ್ಳುತ್ತಾ ಅವರ ಹಿಂದೆ ಹೋದರು. ಯೇಸು ಮನೆ ಸೇರಿದಾಗ ಆ ಕುರುಡರು ಸಮೀಪಕ್ಕೆ ಬಂದರು. ನಾನು ನಿಮ್ಮನ್ನು ಗುಣಪಡಿಸಬಲ್ಲೆನೆಂದು ನೀವು ವಿಶ್ವಾಸಿಸ್ತೀರೋ ಎಂದು ಯೇಸು ಪ್ರಶ್ನಿಸಿದರು. ಹೌದು ಸ್ವಾಮಿ, ಹೌದು ಎಂದು ಅವರು ಉತ್ತರವಿತ್ತರು. ಆಗ ಯೇಸು ಅವರ ಕಣ್ಣುಗಳನ್ನು ಮುಟ್ಟಿ, ನೀವು ವಿಶ್ವಾಸವಿಟ್ಟ ಪ್ರಕಾರವೇ ನಿಮಗೆ ಗುಣವಾಗಲಿ ಎಂದರು. ಅವರಿಗೆ ದೃಷ್ಟಿ ಬಂದಿತು. ಈ ವಿಷಯ ಯಾರಿಗೂ ತಿಳಿಯಬಾರದು, ಎಚ್ಚರಿಕೆ ಎಂದು ಯೇಸು ಅವರಿಗೆ ಕಟ್ಟಪ್ಪಣೆ ಮಾಡಿದರು. ಆದರೂ ಅವರು ಹೋಗಿ ಆ ಪ್ರಾಂತ್ಯದಲ್ಲೆಲ್ಲ ಸ್ವಾಮಿಯ ಕೀರ್ತಿಯನ್ನು ಹರಡಿದರು. ಪ್ರಭುವಿನ ಶುಭ ಸಂದೇಶ. ಕ್ರೈಸ್ತರೇ, ನಿಮಗೆ ಸ್ತುತಿ ಸಲ್ಲಲಿ. ಒಳವಿನ ಕ್ರೈಸ್ತ ಬಾಂಧವರೇ, ದೇವರ ವಾಕ್ಯದ ಆಶೀರ್ವಾದವು ಈ ವಾಕ್ಯವನ್ನು ಅರಿತುಕೊಳ್ಳಲು ಪವಿತ್ರಾತ್ಮರು ನಿಮ್ಮ ಮೇಲೆ ನನ್ನ ಮೇಲೆ ಬರಬೇಕೆಂದು ಒಂದು ನಿಮಿಷವು ದೇವರ ಮುಂದೆ ಕಣ್ಣುಗಳನ್ನು ಮುಚ್ಚಿ ಧ್ಯಾನಿಸೋಣ. ಕಾರಣ ಪವಿತ್ರಾತ್ಮರು ಹೇಗೆ ಶಿಶುಗಳು ದೇವತಾಯ ಜೊತೆಯಲ್ಲಿ ಧ್ಯಾನ ಮಾಡುತ್ತಿದ್ದರೋ, ಪ್ರಾರ್ಥನೆ ಮಾಡುತ್ತಿದ್ದರೋ, ಬಾಗಿಲುಗಳು ಕಿಟಿಗಳೆಲ್ಲ ಮುಚ್ಚಿರುವಾಗ ಅವರ ಮೇಲೆ ಬಂತು, ಧೈರ್ಯದಿಂದ ಅವರು ಹೊರಗಡೆ ಬಂದರು. ಆ ರೀತಿಯಲ್ಲಿ, ಆ ಹಾದಿಯಲ್ಲಿ, ದಾರಿಯಲ್ಲಿ ನಮಗೆ ಇಂಡಿಯಾಗೆ ಬಂದವರು ಫ್ರಾನ್ಸಿಸ್ ದೇವರವರು. ಆದ ಕಾರಣ ಅವರ ದಯೆಯಿಂದ ಈ ವಾಕ್ಯವನ್ನು ಮುಖ್ಯವಾಗಿ ಆಗಮನ ಕಾಲದಲ್ಲಿ ನಮ್ಮನ್ನು ತಯಾರು ಮಾಡುವ, ನಮ್ಮನ್ನೇ ಅರ್ಪಣಿಸುವ, ಬರಲಿರುವ, ಬರುತ್ತಿರುವ, ಹತ್ತಿರದಲ್ಲಿರುವ ಆ ಮಗು ಜೇಸುನಾದರೂ ನಮ್ಮ ವಿಚಾರಣೆಯಲ್ಲಿ, ನಮ್ಮ ಮನಸ್ಸಿನಲ್ಲಿ, ಮನೆಯಲ್ಲಿ, ದಾರಿಯಲ್ಲಿ ಮತ್ತು ನಮ್ಮ ಜೀವನದಲ್ಲಿ ಆಗಮನಿಸಬೇಕೆಂದು, ಜನಿಸಬೇಕೆಂದು ಈ ವಾಕ್ಯ ಮುಖಾಂತರ ನಮ್ಮನ್ನು ತಯಾರು ಮಾಡೋಣ. ಎಚ್ಚರಿಕೆವಾಗಿರಿರಿ, ದೇವರು ಹತ್ತಿರದಲ್ಲಿ ಇದ್ದಾರೆ. ಇದೇ ತುಂಬ ಮುಖ್ಯವಾದದ್ದು ಇವತ್ತಿನ ಈ ಒಂದು ವಾಚನಗಳು ಮತ್ತು ಈ ಪ್ರಬೋಧನೆ ಮುಖಾಂತರ. ಮತ್ತು ಆಗಮನ ಕಾಲದಲ್ಲಿ ನಮ್ಮನ್ನು ಧರ್ಮಸಭೆ, ಇಡೀ ಲೋಕವು, ಇಡೀ ಪ್ರಪಂಚವು ಈ ಒಂದು ವಾಕ್ಯವೇ. ಕತ್ತೋಲಿಕ ಧರ್ಮಸಭೆ ಎಂದು ಹೇಳಿದರೆ ಇಡೀ ದೇವಾಲಯದಲ್ಲಿ ಈ ಒಂದು ವಾಕ್ಯವೇ. ಪ್ರಾಟೆಸ್ಟರ ಆ ಥರ ಇಲ್ಲ, ಬೇರೆ ಬೇರೆ ಥರ ಅವರು, ಬೇರೆ ಬೇರೆ ವಾಕ್ಯಗಳು ಅವ್ರಿಗೆ ಇಷ್ಟ ಬರೋ ರೀತಿಯಲ್ಲಿ ಇರ್ಬೋದು. ಆದರೆ ಕತ್ತೋಲಿಕ ಧರ್ಮಸಭೆ ಎಂದು ಹೇಳಿದ ಒನ್ ಆಫ್ ದಿ ಸಿಸ್ಟಮ್ಯಾಟಿಕ್ ಆರ್ಗನೈಸ್ಡ್ ಸೊಸೈಟಿ ಅಂತ ಅವರೇ ಹೇಳುವರು ನಮಗೆ. ಆದ್ದರಿಂದ ಎಚ್ಚರಿಕೆ ಆಗಿರಿ, ಬಿ ಅಲರ್ಟ್. ಕಾರಣ ಹತ್ತಿರದಲ್ಲಿ ಇದ್ದಾರೆ. ಯಾರು, ಹೇಗೆ ಅದನ್ನು ಅರ್ಥ ಮಾಡಿಕೊಳ್ಳಲು ಈ ಒಂದು ನವೀನ ದಿವಸಕ್ಕೆ ನಮ್ಮನ್ನು ಆ ದೇವರೇ ಕರೆದಿದ್ದಾರೆ. ಅದು ಮುಂಚೆ ಈ ಕಾಲದಲ್ಲಿ ಈ ಮಕ್ಕಳು ಹೇಗಿದ್ದಾರೆ, ಒಂದು ಚಿಕ್ಕ ಒಂದು ಜೋಕ್ ನೋಡಿ. ಶಿಕ್ಷಕರು, ಮೀನಿಲ್ಲದೆ ಬಲೆ, ಬೆಂಕಿಲ್ಲದೆ ಒಲೆ, ಕಾಲಿರುವ ನಿನ್ನ ತಲೆ. ನೋಡ್ತೀರಾ? ಕಾಲಿರುವ ನಿನ್ನ ತಲೆ. ಇದು
ನೀನು ಒಪ್ಕೊಂಡ್ರೆ ಇಷ್ಟವೋ ಇಲ್ಲ ಬಿಡ್ತೀಯ, ಅದು ನಿನ್ನ ಇಷ್ಟ. ಅದರಿಂದ ಇದೇ ರೀತಿ ನೀನೊಂದು ಉದಾಹರಣೆ ಕೊಡೋ ಎಂದು ಈ ಹುಡುಗರನ್ನು ಕೇಳುವಾಗ ಅವ್ರು ಕೊಡೋದು ನೋಡು, ಹೂವಿಲ್ಲದ ತೋಟ, ಸೌಂದರ್ಯವಿಲ್ಲದ ನೋಟ, ಅರ್ಥವಾಗದ ನಿಮ್ಮ ಪಾಠ. ನೋಡಿದ್ದೀರಾ, ಬೆಂಕಿ ಇಡ್ತಾರೆ ನೋಡಿ ಟೀಚರ್ಗಳಿಗೆ. ಸೊ ಅರ್ಥವಾಗದ ನಿಮ್ಮ ಪಾಠ, ಕೇಳಿದರೆ ನಿಮ್ಮ ಇಷ್ಟ, ಬಿಟ್ಟರೆ ನಿಮ್ಮ ಇಷ್ಟ. ಈ ಥರ ಈ ಕಾಲದಲ್ಲಿರುವ ಮಕ್ಕಳಿಗೆ ಇಂಥ ಒಂದು ವಾಕ್ಯಗಳು ಹೇಳಿದರೆ ಅರ್ಥ ಆಗ್ತದೆ ಇವರಿಗೆ. ಫಾದರ್ ನಿಮಗೆ ಹೋಗಿ ಬೇರೆ ಕೆಲಸ ಇಲ್ಲ ಅಂತ ಹೇಳ್ತಾರೆ ಇಲ್ವಾ? ಆದರೆ ದೇವರ ವಾಕ್ಯ ಯಾವ ರೀತಿಯಲ್ಲಿ ನಾವು ಅರ್ಥ ಮಾಡಿಕೊಳ್ಳಬೇಕು. 6 ಮುಖ್ಯವಾದ ಒಂದು ಕಾಲ ಈ ಒಂದು ಧರ್ಮಸಭೆಯಲ್ಲಿ ನಮಗೆ ಕೊಟ್ಟಿರುವುದು. ಸಾಧಾರಣ ಕಾಲ, ಈ ಆಗಮನ ಕಾಲ ಬರ ಮುಂಚೆ ಬಂದಿದ್ದು. ಈಗ ನಾವಿರುವುದು ಆಗಮನ ಕಾಲ. ಸೊ ಸಾಧಾರಣ ಕಾಲ, ಆಗಮನ ಕಾಲ. ಮತ್ತು ಈ ಆಗಮನ ಕಾಲದಲ್ಲಿ ನಮ್ಮನ್ನು ತಯಾರು ಮಾಡಿ ಹೋಗುತ್ತಿರುವ ಕಾಲ ಯಾವ ಕಾಲ? ತಪಸ್ ಕಾಲನಾ? ಯಾವ ಕಾಲನೋ? ಈ ಆಗಮನ ಕಾಲದಿಂದ ನಮ್ಮನ್ನು ತಯಾರು ಮಾಡಿ ನಮ್ಮನ್ನು ಕರೆದುಕೊಂಡು ಹೋಗುವುದು ಯಾವ ಕಾಲ? ಕ್ರಿಸ್ಮಸ್ ಕಾಲಕ್ಕೆ ನಾವು ಅದಾದ ತಕ್ಷಣ ಯಾವ ಕಾಲಕ್ಕೆ ಹೆಜ್ಜೆ ಇಡ್ತೇವೆ ನಾವು? ತಪಸ್ಸು ಕಾಲ, ಧ್ಯಾನಿಸುವ ಮರಣವನ್ನು, ತಪಸ್ಸು ಕಾಲ. ಆದ ನಂತರ ಆ ತಪಸ್ಸು ಕಾಲದಲ್ಲಿಯೇ ನಮ್ಮನ್ನು ಒಳ್ಳೆ ರೀತಿಯಲ್ಲಿ ತಯಾರು ಮಾಡಿ 3 ದಿವಸಗಳು ತುಂಬ ಅತಿ ಮುಖ್ಯವಾದ ದಿವಸಗಳು. ಟ್ರೀಡಿಮ್ ಎಂದು ಹೇಳ್ತಾರೆ ನೋಡಿ. ಪವಿತ್ರ ಗುರುವಾರ, ಪವಿತ್ರ ಶುಕ್ರವಾರ ಮತ್ತು ಪುನರುದ್ಧಾನ. ನೋಡಿದ್ದೀರಾ? ಸೊ ಈ ಕಾಲೆಲ್ಲ ಆದ ಮೇಲೆ ಯಾವ ಕಾಲ ಒಳಗಡೆ ಹೋಗ್ತೇವೆ? ಈಸ್ಟರ್, ಪುನರುದ್ಧಾನ ಕಾಲ. ಅದಾದ ತಕ್ಷಣ ಪುನಃ ನಾವು ಯಾವ ಕಾಲಕ್ಕೆ ಬರ್ತೇವೆ? ಸಾಧಾರಣ ಕಾಲ. ನೋಡಿದ್ದೀರಾ? ಇದು ಸೈಕಲ್, ABC. ಈಗ ರೀಡಿಂಗ್ ಓದ್ತಾರೆ ನೋಡಿ, ಯಾವ ಕಾಲದಲ್ಲಿ ಓದಬೇಕು? ಎ, ಬಿ, ಸಿ? ಎ. ಕೆಲವರು ರೀಡಿಂಗೇ ನೋಡೋದಿಲ್ಲ, ಅಲ್ಲಿ ಬಂದ್ಬಿಟ್ಟು ಈ ಕಡೆ ಆ ಕಡೆ ಎಲ್ಲ ನೋಡ್ಬಿಟ್ಟು ಬಿ ಕಾಲ ಓದ್ಬಿಡ್ತಾರೆ. ದಯವಿಟ್ಟು ಯಾರೆಲ್ಲ ರೀಡಿಂಗ್ ಓದ್ತಿರೋ ಪೂಜೆ ಮುಂಚೆ ಬಂದು ನೋಡಬೇಕು ಯಾವುದೇ ಅಂತ. ಎ ಕಾಲದಲ್ಲಿ ನಾವು ಇರೋದು. ಸೊ ಈಗ ಅತಿ ಮುಖ್ಯವಾದದ್ದು 3 ಈ ವಿಷಯಗಳನ್ನು ಇತಿಹಾಸ ಮುಖಾಂತರ, ಬೈ ಹಿಸ್ಟ್ರಿ, ಇತಿಹಾಸ ಮುಖಾಂತರ ಜೇಸುನಾದರು ಈ ಪ್ರಪಂಚಕ್ಕೆ ಬಂದ್ರ ಇಲ್ವಾ? ಇತಿಹಾಸ ಮುಖಾಂತರ ಬಂದಿದ್ದಾರಾ? ಹೇಗೆ ಬಂದಿದ್ದಾರೆ, ಯಾವ ಸ್ಥಳದಲ್ಲಿ ಬಂದಿದ್ದಾರೆ ಎಂಬುದು ಅದು ಒಂದು ಸರಿತ್ತರ. ಸೊ ಬೈ ಹಿಸ್ಟ್ರಿ ಜೇಸುನಾದರು ಬಂದರು. ಬೈ ಮಿಸ್ಟ್ರಿ, ಮಿಸ್ಟ್ರಿ ಅಂದರೆ ರಹಸ್ಯ. ಏನು ರಹಸ್ಯ ಅದು? ಹೇಗೆ ಅದು ಮಿಸ್ಟ್ರಿ ಅಂತ ಹೇಳ್ತೇವೆ? ಸಾಧಾರಣ ರೊಟ್ಟಿ, ದ್ರಾಕ್ಷರಸವು ಈ ಪೀಠದ ಮೇಲೆ ಏನಾಗುತ್ತದೆ? ಸಾಧಾರಣ ರೊಟ್ಟಿ ಏನಾಗುತ್ತದೆ? ಜೇಸುನಾದರ ಶರೀರ. ಈಗ ನಾವೆಲ್ಲ ಇಲ್ಲಿ ಗುರುಗಳಿದ್ದೇವೆ, ನೀವಿದ್ದೀರಿ. ಕಣ್ಣುಗಳನ್ನು ಹಾಕಿ ಹೇಗೆ ಇದು ಬದಲಾವಣೆ ಆಗ್ತದೆ ಅಂತ ನೋಡ್ತೀವ್ಯಾ? ಇಟ್ಸ್ ಎ ಮಿಸ್ಟ್ರಿ, ರಹಸ್ಯ. ಅದನ್ನು ನಂಬುತ್ತೇವಲ್ಲ? ನಂಬುತ್ತೇ ಇಲ್ವಾ ಅದನ್ನು? ಯಾವ ರೀತಿಯಲ್ಲಿ? ಅದೇ ಹಿಸ್ಟ್ರಿ, ಮಿಸ್ಟ್ರಿ, ಮೆಜೆಸ್ಟಿ. ಯಾವ ರೀತಿಯಲ್ಲಿ ಗಂಭೀರವಾಗಿ ಜೇಸುನಾದರು ಎಲ್ಲಿಂದ ಬರುವರು? ಸ್ವಾಮಿ ಚಿಕ್ಕಬಳ್ಳಾಪುರದಿಂದ ಬರುವರು. ನಿಜಾನ? ಎಲ್ಲಿಂದ ಬರುವರು? ಸ್ವರ್ಗದಿಂದ. ಮೆಜೆಸ್ಟಿಕ್ ವೇ, ಬಹಿರಂಗವಾಗಿ. ಇದನ್ನು ನಾವು ನಂಬಿತಿರಬೇಕು, ವಿಶ್ವಾಸಿಸ್ತೇವೆ. ಹೇಗೆ ವಿಶ್ವಾಸಿಸ್ತೇವೆ? ಯಾವ ಪ್ರಾರ್ಥನೆಯಲ್ಲಿ ನಾವು ಇದನ್ನು ಹೇಳ್ತೇವೆ?
ಆ ವಿಶ್ವಾಸಿಗಳ ಪ್ರಾರ್ಥನೆ ಮುಖಾಂತರ ಇದನ್ನು ನಾವು ನಂಬೇ ತೀರಲೇಬೇಕು. ಅವತ್ತು ಹೋದ ವಾರ ಪ್ರಿಯರೇ ಯೂಟ್ಯೂಬಲ್ಲಿ ನೋಡಿದೆ ನಾನು. ಬಾಂಬೆಯಲ್ಲಿ ಈ ಹಿಂದೂ ದೇವರುಗಳಿದ್ದಾರಲ್ಲ, ಕಾಳಿಯಮ್ಮ ನೋಡಿದ್ದೀರಾ? ಅವರು ನಂಬ್ತೀರಾ ಗೊತ್ತು. ಆದ ನೀವು ಫಸ್ಟ್ ಬಂದು ನಮ್ಮ ಮನೆಯನ್ನು ಮಂದಿರಿಸ್ಬಿಡಿರಿ, ನಮ್ಮ ಸೈಟ್ಗಳನ್ನು ಮಂದಿರಿಸ್ಬಿಡಿರಿ. ಯಾರು ಸೈಟ್ ಹೊಡಿಬಾರದು, ಸೈಟನ್ನು ಮಂದಿರಿಸಿಬಿಡಿರಿ ಎಂದು ಹೇಳಿ ನಮ್ಮನ್ನು ಕರ್ಕೊಂಡು ಹೋಗಿ ಮಂದಿರಿಸ್ತೀರಾ. ಆಮೇಲೆ ಆ ಕಾಳಿಯಮ್ಮಗೆ ಏನನ್ನು ಬಲಿ ಕೊಡ್ತೀರಾ? ನೋಡಿದಿರಾ ಎಲ್ಲಿಂದ ಬಂತು ನೋಡಿದ್ರಾ? ಕೋಳಿ ಅಂತ. ಅದೇ ಹೇಳಿದೆ, ಕಾಳಿಯಮ್ಮವನ್ನು ನೀವು ನಂಬ್ತೀರ ಎಂದು. ಪ್ರಿಯರೇ, ಹೋದ ವಾರ ನೋಡಿದೆ ಯೂಟ್ಯೂಬ್ನಲ್ಲಿ, ಬಾಂಬೆಯಲ್ಲಿ ವೆರಿ ಫೇಮಸ್ ಟೆಂಪಲ್ ಅದು. ಕಾಳಿಯಮ್ಮ ಇರುವ ಆ ಒಂದು ಸ್ವರೂಪ ವೇಲಾಂಗಣಿ ತಾಯಿ, ಆ ಸ್ವರೂಪವಾಗಿ ಬದಲಾವಣೆ ಆಯಿತು. ಕೈಗೊಡಿರಿ, ವೇಲಾಂಗಣಿ ತಾಯಿ ಥರ ಆ ಸ್ವರೂಪ. ಬಜರಂಗ ದಳ್ BJP ಅವರು ಕಣ್ಣುಗಳು ನೋಡುತ್ತಿದ್ದಾರೆ, ಈ ಸರ್ಕಾರ ಹತ್ರ ಹೋಗಿ ನಾವು ಜಗಳ ಮಾಡಬೇಕು. ಇಷ್ಟು ಒಂದು ಒಳ್ಳೆ ರೀತಿಯಲ್ಲಿದ್ದ ಈ ಒಂದು ಟೆಂಪಲು ಕಾಳಿಯಮ್ಮಗೆ ನಾವು ಕೊಟ್ಟಿದ್ದೇವೆ. ಹೇಗೆ ವೇಲಾಂಗಣಿ ತಾಯಿಯಲ್ಲಿ ಮಗುವಾಗಿ ಇಲ್ಲಿ ಬಂದಿದ್ದಾರೆ. ಅದು ಮಾತ್ರವಲ್ಲ, ಲೂರ್ದು ಮಾತೆ ಎರಡು ಕೈಗಳು ಕೆರಡೆ ಇದೆಲ್ಲ, ಜರ್ಮನ್ ಶೆಪರ್ಡ್ ನಾಯಿ ನನ್ನ ಹತ್ರನೇ ಇದೆ, ಎರಡು ಇದೆ. ಹೆಸರು ಏನು ಗೊತ್ತಾ? ಲಕ್ಕಿ ಕುಕ್ಕಿ. ಏನೋ ಲಕ್ಕಿ ಕುಕ್ಕಿ. ಎಷ್ಟು ದೂರದಿಂದ ಬರ್ತೇನೋ ಕಾರಲ್ಲಿ, ದೂರದಿಂದ ಗೇಟ್ ಹತ್ರ ಬಂದ ತಕ್ಷಣ ನಾನು ನೈಟ್ ಸೆಕ್ಯೂರಿಟಿ ವಾಚ್ಮನ್ ಹೇಳ್ತಾನೆ, ಫಾದರ್ ಅದು ಹೇಗೆ ಕಂಡುಹಿಡಿತದೋ ಗೊತ್ತಿಲ್ಲ ಫಾದರ್, ನಿಮ್ಮನ್ನು ಅಷ್ಟು ದೂರದಿಂದ ಬರುವಾಗಲೂ ಇಲ್ಲಿಯೇ ಹೊರಗಡೆ ಬರಬೇಕಂತ. ನಾಯಿ ಪ್ರಿಯರೇ, ಎಷ್ಟು ಪ್ರಾಮಾಣಿಕವಾಗಿದೆಯಲ್ಲ, ನಮ್ಮ ಹತ್ರ ಪ್ರಾಮಾಣಿಕವಾಗಿದೆಯಲ್ಲ. ಆದರೆ ಈ ಪೀಠದ ಮುಂದೆನೆ ಕಷ್ಟದಲ್ಲಿಯೋ ದುಃಖದಲ್ಲಿಯೋ ನಲಿಗಳೆಲ್ಲ ಪ್ರಾಮಾಣಿಕವಾಗಿ ಅಂತ ಹೇಳ್ಬಿಟ್ಟು ಏನಾಗ್ತಾಯಿದೆ, ಡಾಕ್ಟ್ರ್ ಹತ್ರ ಈ ಅತ್ತೆ ಸೊಸೆ ಕತೆಗಳು ನಿಮ್ಗೆ ಗೊತ್ತಿದೆಯಲ್ಲ. ಅತ್ತೆ ಸೊಸೆ ಜಗಳ ಯಾವಾಗಲೂ. ಪಾಪ ಸೊಸೆ ಅತ್ತೆಯನ್ನು ಕರ್ಕೊಂಡು ಹೋದ್ರು ಆಸ್ಪತ್ರೆಗೆ. ಡಾಕ್ಟ್ರು ಎಲ್ಲ ಪರೀಕ್ಷೆ ನೋಡಿ, ಒಳ್ಳೇದಾಯ್ತಮ್ಮ, ನೀವು ಇಷ್ಟು ಬೇಗ ಈ ನಿಮ್ಮ ಅತ್ತೆಯನ್ನು ಕರ್ಕೊಂಡು ಬಂದಿದ್ದು, ಇಲ್ಲದಿದ್ದರೆ ಅವ್ರ ಪ್ರಾಣನೇ ಹೋಗಿರ್ಬೋದಮ್ಮ ಎಂದು 5 ನಿಮಿಷ ನೀವು ಕರ್ಕೊಂಡು ಬರಲಿಲ್ಲ ಎಂದರೆ ಹೋಗಿರ್ಬೋದು ಅಂತ. ಆವಾಗ ಸೊಸೆ ಆಟೋ ಡ್ರೈವ್ ಇದ್ದ ನೋಡಿ, ನಿನ್ಗೆ ಹೇಳ್ದೇನಲ್ಲಯ್ಯ ಬೇಗ ಬರಬೇಡ ಅಂತ. ಯಾವ ಥರ ಇದ್ದಾರೆ ನೋಡಿ. ಇಷ್ಟೆಲ್ಲ ಅನ್ಯಾಯ ಮಾಡಿಬಿಟ್ಟು ಅತ್ತೆಗೆ ಬಲಿ ಪೂಜೆಯಲ್ಲಿ ಇಲ್ಲಿ ಮುಂದೆ ಬಂದು ಅಂತ ಈ ಪರಂಪ್ರಸಾದ ಸ್ವೀಕರಿಸಿ. ಇದೇ ಕ್ರೈಸ್ತ ಜೀವನ ಅಲ್ಲ. ಆದ್ರದಿಂದ ಬಹಿರಂಗವಾಗಿ ಜೇಸುನಾದರು ಬರುತ್ತಾರೆ ಎಂದರೆ ಖಂಡಿತವಾಗಿ ನಾವು ನಂಬಲೇಬೇಕು. ಸೊ ಮೊದಲನೇ ಸತಿ ಜೇಸುನಾದರು ಬಂದಿದ್ದು ಆ ಚಿಕ್ಕ ಊರು ಬೆತ್ಲೆಹೇಮ್ ಇಲ್ವಾ? 2ನೇ ಸತಿ ಜೇಸುನಾದರು ಬರುವುದು ಕ್ರಿಸ್ಮಸ್. 3ನೇ ರೀತಿಯಲ್ಲಿ ಬರುವವರು ಹೇಗೆ? ದೇವರ ವಾಕ್ಯ, ಈ ಬಲಿ ಪೂಜೆಯಲ್ಲಿ ಮತ್ತು ನಮ್ಮ ಹೃದಯಕ್ಕೆ ಪ್ರತಿದಿನ ಬರುವ ದೇವರು. ಸೊ ಆಗಮನ ಕಾಲ, ಅಡ್ವೆಂಟ್ ಆಂಗ್ಲ ಭಾಷೆಯಲ್ಲಿ. ಅದಕ್ಕೆ ಅರ್ಥ ಏನು ಗೊತ್ತಾ ಪ್ರಿಯರೇ? ನಿಯರ್, ಕ್ಲೋಸರ್, ಹತ್ತಿರದಿಂದ ಯಾರೋ ಒಬ್ಬರು ಬರುತ್ತಾರೆ ಎಂಬುದೇ ಆಗಮನ ಕಾಲ ಎಂಬುದು. ಹೇಗೆ ಕಾಯ್ತಿರುವುದು? ಗರ್ಭಿಣಿಯ ತಾಯಿ, ಯೋಚನೆ ಮಾಡಿರಿ, ಎಷ್ಟೊಂದು ಸಂತೋಷದಿಂದ ಆ ಮಗುಗೋಸ್ಕರ ಇಲ್ಲ, ಎಷ್ಟೊಂದು ಸಂತೋಷ ಆ ತಾಯಿಗೆಲ್ಲ. ಆ ರೀತಿಯಲ್ಲಿ ನಾವು ಸಹ
ಮಗು ಜೇಸುನಾಥ್ ಬರ್ತಾರೆ ಎಂದು ನಾವು ಸಂತೋಷದಿಂದ ಕಾಯ್ತಿರ್ಬೇಕು. ಅದನ್ನು ಬಿಟ್ಟು ಒಂದು 2-3 ದಿವಸ ಊಟ ಮಾಡಲಿಲ್ಲ ಅಂದರೆ ಹೇಗಿದೆ ನಮ್ಮ ಮುಖಗಳು? ಸಪ್ಪಾಗಿದೆ ಇಲ್ಲ? ಯಾಕಪ್ಪ ಈ ಥರ ನಿಮ್ಮ ಮುಖ? ಮಗು ಜೇಸುನಾಥ್ ಬರ್ತಾರೆ ಅಂತ ಈ ರೀತಿಯಲ್ಲಿ ಸಂತೋಷದಿಂದ ಅವರನ್ನು ನಮ್ಮ ಹೃದಯಕ್ಕೆ ಕರೆದುಕೊಳ್ಳಬಹುದು. ಇನ್ನೊಂದು ಜೋಕ್ ನೋಡಿರಿ. ಜೀವನದ ಒಂದು ಸತ್ಯ ಏನೆಂದರೆ, ದುಡ್ಡು ಬರುತ್ತದೆ, ದುಡ್ಡು ಹೋಗುತ್ತದೆ. ಆಸ್ತಿ ಬರುತ್ತದೆ, ಹೋಗುತ್ತದೆ. ಆದರೆ ಆಸ್ತಿ ಇರೋರು ಮಾತ್ರ ತೀರು ಹೋಗಬಾರದು. ಗೊತ್ತಾ? ನನ್ನ ವಿಚಾರದಲ್ಲಿ ICU ಪಾಪ ಎಷ್ಟು ಕಷ್ಟಪಟ್ಟು ಮನೆಯೆಲ್ಲ ಕಟ್ಟಿದ, ICU ಇದ್ದಾನೆ. ಹೊರಗಡೆ ಅವ್ರಿಗೆ ಸೇರಿದ ಮಕ್ಕಳೆಲ್ಲ, ಆ ಮನೆ ನೀ ತಗೋ, ಈ ಗೋಲ್ಡ್ ಅಲ್ಲ ನಾ ತಗೊಳ್ತೇನೆ. ICU ಇನ್ನೂ ಪ್ರಾಣನೇ ಹೋಗಲಿಲ್ಲ. ನೋಡಿದ್ಯಾ? ನಮ್ಮವರು. ಆಮೇಲೆ ಆ ಮನುಷ್ಯ ತೀರು ಹೋದ ಮೇಲೆ ಇಲ್ಲಿ ಬಂದ ತಕ್ಷಣ ಬಲಿ ಪೂಜೆಲ್ಲ ಆಗ್ಬಿಟ್ಟು ಹೋಗಿ ನಾವು ಮಂದಿರ್ಸಿ ನೋಡು. ಆವಾಗ ನೋಡಬೇಕು ಅವರ ಆಟಗಳು, ನಾಟಗಳು. ಇಂಥ ಮಾತುಗಳೆಲ್ಲ ಆಸ್ಪತ್ರೆಯಲ್ಲಿ ಮಾತನಾಡಿಬಿಟ್ಟು ಎಲ್ಲರೂ ಮುಂದೆ, ಅಯ್ಯೋ ಅಜ್ಜಿ ಹೋಗ್ಬಿಟ್ರ್ಯಾ, ಈ ರೀತಿಯಲ್ಲಿ ಮನುಷ್ಯರ ಮುಂದೆ ನಾಟ್ಯಗಳು ಆಡುವವನು ದೇವರ ಮುಂದೆ ಅಲ್ಲ. ಆದ ಕಾರಣವೇ ಜೇಸುನಾಥರು ಸೊ ಆಸ್ತಿ ಬರುತ್ತದೆ, ಹೋಗುತ್ತದೆ, ಕಷ್ಟ ಬರುತ್ತದೆ, ಹೋಗುತ್ತದೆ. ಆದರೆ ಹೊಟ್ಟೆ ಬರುತ್ತದೆ, ಹೋಗಲಿಲ್ಲ. ಅಲ್ಲಿ ನೋಡು, ಅವನು ಎಷ್ಟು ಕಷ್ಟಪಟ್ಟು ಹೊಟ್ಟೆಯನ್ನು ಟೇಬಲ್ ಮೇಲೆ ಹಾಕ್ತಾನೆ, ಪುನಃ ಬಂದು ಬಿಡ್ತದೆ. ನೋಡಿ, ಅದೇ ರೀತಿ ಕೂದಲು ಹೋಗುತ್ತಲೇ ಪುನಃ ಬರ್ತದ. ಅವ್ನು ನೋಡಿ ಇರೋದು ಸ್ವಲ್ಪ ಕೂದಲು, ಯಾಕೆ ನೋಡು ಅವನು ಏನು ಮಾಡ್ತಾನೆ. ಈ ರೀತಿಯಲ್ಲಿ ನಮ್ಮ ಜೀವನ ಪ್ರೇರೆ. ಆದರೆ ಬರಲಿರುವ ಜೇಸುನಾಥರು ನಮ್ಮನ್ನು ಬಿಟ್ಟು ಹೋಗಲು ಸಾಧ್ಯ. ಯಾಕೆಂದರೆ ಜೀವಂತ ದೇವರಾಗಿ ನಮ್ಮ ಹೃದಯಕ್ಕೆ, ನಮ್ಮ ಜೊತೆಯಲ್ಲಿ ಜೀವಿಸಲು ಬರುತ್ತಿರುವರು. ಆದ ಕಾರಣ ಪ್ರಿಯರೇ, ಆಗಮನ ಕಾಲ ಎಂದಾಗ ಯಾವ ವಿಷಯಗಳು ನಮ್ಮ ಮನಸ್ಸಿಗೆ ಬರುತ್ತದೆ ನೋಡಿ. ಅಲ್ಲಿ ಏನೆಲ್ಲ ಆಟಗಳು ಆಡ್ತಿದ್ದಾರಲ್ಲ, ಆವತ್ತು ನೋಡಬೇಕು ರಾತ್ರಿ, ಇಲ್ಲ ಅವತ್ತು ರಾತ್ರಿ ನೋಡಬೇಕು. ಯಾರು ಅವತ್ತು ರಾತ್ರಿ ಭೂಮಿ ಮೇಲೆ ನಡೆದುಕೊಂಡು ಹೋಗೋದಿಲ್ಲ. ಎಲ್ಲಿ ಹೋಗ್ತಾರೆ? ನೋಡಿದಿರಾ? ಇವರೆಲ್ಲ ಕುಡ್ದು ಏನೋ ಅಭ್ಯಾಸ ಆಗಿದೆ ಇವ್ರಿಗೆ. ಎಲ್ಲ ಕರೆಕ್ಟಾಗಿ ಉತ್ತರ ಹೇಳ್ತಾರೆ ಇವರು, ಕರೆಕ್ಟಾಗಿ ಹೇಳ್ತಾರೆ ನೋಡಿ. ಸೊ ಆಗಮನ ಕಾಲ ಎಂದಾಗ 7 ವಿಷಯಗಳು. ಇದು ಕ್ರಿಸ್ತ ಜಯಂತಿಗೆ ಸಿದ್ಧತೆಯ ನೋಡಿದರ ಸಿದ್ಧತೆಯ ಕಾಲ. ಹೊಸ ಪೂಜಾ ವಿಧಿ ವರ್ಷದ ಪ್ರಾರಂಭದ ದಿನ. ಹೇಗೆ ಪ್ರತಿ ವರ್ಷಕ್ಕೆ ಜನವರಿ ತಿಂಗಳು ಹೇಳ್ತೀವೋಣ, ಆ ರೀತಿಯಲ್ಲಿ ಧರ್ಮಸಭೆಯಲ್ಲಿ ಈ ಆಗಮನ ಕಾಲನೇ ಪ್ರಾರಂಭ. ಅದರಿಂದ ನಿಮ್ಮ ವಿಚಾರ ಗುರು ನೋಡಿ ಎಷ್ಟು ಚೆನ್ನಾಗಿ ಇದು ಮೇನತೆ ಬತ್ತಿಗಳು ಇಟ್ಟಿದ್ದಾರೆ ನೋಡಿ. ಆ 3 ವೈಲೆಟ್ ಕಲರ್ ನೋಡಿ, ಅದು ನೋಡಿ ಹೇಗೆ ಸ್ನೈಲ್ಸ್ ಮುಖಾಂತರ ಪ್ರೇರೆ, ಸ್ನೈಲ್ಸ್ ಮುಖಾಂತರ ಆ ಬಣ್ಣ ನಮಗೆ ಬರೋದು. ಎಷ್ಟನ್ನು ಸಾಯಿಸ್ಬೇಕು ನೋಡಿರಿ. ಮೋರ್ ದೆನ್ 1000 ಸ್ನೈಲ್ಸನ್ನು ಸಾಯಿಸಿದರೆ ಮಾತ್ರ ಅಂತ ಒಂದು ಕಲರ್ ಬರುವುದು. ಕಾರಣ ನಮಗೋಸ್ಕರ ಪ್ರಾಣ ನೀಡುವವರು ಯಾರು? ಜೇಸುನಾಥರು. ರಾಜಾದಿ ರಾಜ್ಯನು ಎಂಬ ಆ ಒಂದು ಬಟ್ಟೆ ನಮಗೆ ತೋರಿಸಿಕೊಡೋದು. ಆ ಹೂ ನೋಡಿರಿ ಹೇಗೆ ತಲೆಯನ್ನು
ಕೆಳಗೆ ಬಗ್ಗಿಸಿದೆ. ಆ ರೀತಿಯಲ್ಲಿ ಜೇಸುನಾದರು ಪಿಲಾತನು ನೀನು ಅರಸನು ಎಂದು ಹೇಳುವಾಗ ಜೇಸುನಾದರು ಏನು ಹೇಳಿರ್ಬೋದು? ನೀನೇ ಏನೇ ಹೇಳೋದು? ನನ್ನ ತಂದೆನೇ ನನ್ನನ್ನು ಅರಸನಾಗಿ ಹೇಳಿದಾರಾ? ಇಲ್ಲ. ತಲೆ ಬಗ್ಗಿಸಿ ನೀನು ಹೇಳುವುದು ಈ ಒಂದು ಪ್ರಪಂಚವು ನನಗಲ್ಲ. ನೋಡಿ ಆ ಹೂ ನೋಡಿರಿ ಹೇಗಿದೆ, ಅದೇ ರೀತಿ ಜೇಸುನಾದರು. ಇದು ನೋಡಿರಿ, ಇನ್ನೊಂದು ಜೋಕು. ನಿಮ್ಮ ಹೆಂಡತಿ ದಪ್ಪಾಗಿದ್ದಾರೆ. ಯಾವ ಗಾಡಿ? ಯಾರ ಹತ್ರ ಬುಲೆಟ್ ಇದೆ ನೋಡಪ್ಪ. ದಪ್ಪಾಗಿದ್ದಾರೆ, ಬುಲೆಟ್. ನಿಮ್ಮ ಹೆಂಡತಿ ತೆಳ್ಳಗಿದ್ದಾರೆ, ಯಾವ ಗಾಡಿ? ಸ್ಪ್ಲೆಂಡರು. ನಿಮ್ಮ ಹೆಂಡತಿ ಕುಳ್ಳವಾಗಿದ್ದರೆ ಏನು? ಆಕ್ಟಿವಾ. ನಿಮಗೆ ಮದುವೆನೇ ಆಗಲಿಲ್ವ? ಹಾಗಾದರೆ ಏನು ಮಾಡಬೇಕು ನೀನು? ನೆಮ್ಮದಿಯ ಉಸಿರು ತೆಗೆದುಕೊಳ್ಕೊ. ಪಾಪ ಮದುವೆಗೆ ಯಾರೆಲ್ಲ ತಯಾರು ಮಾಡ್ತಿದ್ದೀರೋ ಇದನ್ನು ನಂಬೇಡಿರಿ, ಒಳ್ಳೆ ರೀತಿಯಲ್ಲಿ ತಯಾರು ಮಾಡಿಕೊರಿ. ಸೊ ದೂತರುಗಳು ಬರ್ತಾರಾ ಈ ಆಗಮನ ಕಾಲದಲ್ಲಿ? ಮತ್ತು ಕ್ರಿಸ್ಮಸ್ ಟ್ರೀಯಲ್ಲಿ ದೂತರುಗಳು ಇಡ್ತೀವಿಯಾ? ದೂತರುಗಳ ಥರ ಲೈಕ್ ಏಂಜಲ್ಸ್ ನಾವೆಲ್ಲ ಧರ್ಮಸಭೆಯಲ್ಲಿ ವಿಶ್ವಾಸದಿಂದ ದೇವರ ವಾಕ್ಯ ಮುಖಾಂತರ ಹೇಗೆ ಮಹೋನ್ನತದಲ್ಲಿ ಆ ರೀತಿಯಲ್ಲಿ ನಮ್ಮ ಜೀವನವು ಗಂಟೆ ಹೊಡೆದ ತಕ್ಷಣ ನಾವು ಆಗ್ತೇವ್ಯಾ? ಆ ರೀತಿಯಲ್ಲಿ ಪ್ರತಿದಿನವೂ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಆ ಗಂಟೆ ಹೊಡೆಯುವ ಸಮಯದಲ್ಲಿ ಹೇಗೆ ಪ್ರಾಮಾಣಿಕವಾಗಿ ಆ ಪ್ರಾರ್ಥನೆಯನ್ನು ಮತ್ತು ಕ್ರಿಸ್ಮಸ್ ಟ್ರೀ ಎವರ್ಗ್ರೀನ್ ಯಾವ ರೀತಿಯಲ್ಲಿ ನಮ್ಮ ಜೀವನವು ಈ ಭೂಮಿಯಲ್ಲಿ ಜೀವಿಸುವ ಜೀವನಕ್ಕೆ ಇಲ್ಲಿಯೇ ನಮ್ಮ ಜೀವನವಲ್ಲ, ಬದಲಾಗಿ ನಿರಂತರವಾದ ಜೀವನ ಎವರ್ಗ್ರೀನ್ ನಮ್ಮ ಜೀವನವು ಇರಬೇಕೆಂದು ಆ ಒಂದು ಕ್ರಿಸ್ಮಸ್ ಮರ ನಮಗೆ ಮತ್ತು ರೀತ್ ನೋಡಿರಿ, ಜೇಸುನಾದರಿಗೆ ಕಿರೀಟವಾಗಿ ಬಂದಿದ್ದು. ಮತ್ತು ಆ ರೀತಿ ನೋಡಿ ಎಲ್ಲಿಯಾದ ಒಂದು ಏನಾದರೂ ಕಟ್ ಮಾಡ್ಬೋದು, ಅದನ್ನು ಇಲ್ಲ. ನಮ್ಮ ಪ್ರೀತಿ ಸಹ ದೇವರ ಮೇಲೆ ಆ ರೀತಿಯಲ್ಲಿ ಯಾವ ಪಿಚಾಚಿಗಳನ್ನು ಯಾರು ಅಡ್ಡ ಬರಲು ಸಾಧ್ಯವಿಲ್ಲ. ಕ್ರಿಸ್ಮಸ್ ತಾತ ಎಲ್ಲಿಯಾದರೂ ನೋಡಿದಿರಾ? ಕ್ರಿಸ್ಮಸ್ ತಾತ ಒಂಥರ ಅಂತ ಇದ್ದಾರ, ಯಾವಾಗಲೂ ಸಂತೋಷವಾಗಿ ನಿಮ್ಮ ಮನೆಗಳಲ್ಲಿ ನಮ್ಮ ಮನೆಗಳಲ್ಲಿ ವಯಸ್ಸಾದವರನ್ನು ಹೇಗೆ ಸಂತೋಷವಾಗಿ ಕಾಪಾಡಿಕೊಂಡು ಬರ್ತೀವಿ. ಸೊ ಸ್ಯಾಂಟಾ ಕ್ಲಾಸ್ ವಿಲ್ ಟೀಚ್ ಎ ಗುಡ್ ಲೆಸನ್. ವಯಸ್ಸಾದವರು ಯಾವ ರೀತಿಯಲ್ಲಿ ನಾವು ಅವರನ್ನು ಸಂತೋಷದಿಂದ, ನಕ್ಷತ್ರಗಳು ಎಂಥ ಸ್ಟಾರ್ಗಳ ಇದೆ ಇಲ್ವಾ? ಫಿಲ್ಮ್ ಸ್ಟಾರ್, ಪಾಪ್ ಸ್ಟಾರ್, ಸ್ಪೋರ್ಟ್ಸ್ ಸ್ಟಾರ್ ಇಂಥ. ಆದರೆ ನೀವು ಮತ್ತು ನಾವು ಜೇಸುನಾದರಿಗೆ ಪರರಿಗೆ ಒಂದು ಸ್ಟಾರ್ ಆಗಿ, ನಕ್ಷತ್ರಗಳಾಗಿ ಜೀವಿಸಬೇಕು ಎಂಬುವುದು. ಮತ್ತು ಆ 3 ಮೇನತಿ ಬದ್ದಿಗಳು 300 ವರ್ಷಗಳು ಯಾವ ಪ್ರವಾದಿಯಲ್ಲ, ಯಾವ ದೂತರುಗಳೆಲ್ಲ ಕತ್ತಲೆಂಬ ಜೀವನದಲ್ಲಿ ಜೀವಿಸಿದನ್ನು ಆ 3 ಮೇನತಿ ಮತ್ತು ಆ ಪಿಂಕ್ ಕಲರ್ ದೇವರೇ ನಮ್ಮ ಜೊತೆಯಲ್ಲಿ ಜೀವಿಸಲು, ಗಾಡ್ ವಿತ್ ಅಸ್ ಇಮ್ಯಾನ್ಯುಯಲ್ ಎಂಬುದನ್ನು ಸಂತೋಷವಾದ ಆ ಮೇನತಿ. ಕೊನೆಗೆ ಇರುವುದು ಮಧ್ಯದಲ್ಲಿ ಏನೋ, ಯಾವುದೋ ಬಿಳಿ. ಜೇಸುನಾದರೇ ಈ ಪ್ರಪಂಚಕ್ಕೆ ಬೆಳಕಾಗಿ ಬಂದರು. ಟಿವಿ ನೋಡ್ಕೊಂಡಿದ್ದಾನೆ ಅಂತೆ ಒಬ್ಬ ಗಂಡ, ಟಿವಿ ನೋಡ್ಕೊಂಡಿದ್ದಾನೆ ಅಂತೆ. ಕಟಬೇಡಿ 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 ಅಂತ ಕಿರ್ಸ್ತಾನೆ. ಏನು ಕಟಬೇಡಿ ಎಂದು ಕಿರ್ಸ್ತಾ ಇದ್ದಾನೆ. ಆವಾಗ ಅಡಿಗೆ ಮನೇಲಿಂದು ಹೆಂಗಸು, ಯಾವ ಫಿಲ್ಮನ್ನು ನೋಡ್ತಾ ಇದೆಯಾ ಎಂದು ಅವಳು ಕೇಳ್ತಾಳೆ. ಯಾವ ಫಿಲ್ಮು ನೋಡಿದರೆ? ಯಾವುದಿಲ್ಲ ಅಡಿ, ನಮ್ಮ ಮದುವೆಯ ಸಿಡಿಯನ್ನು ನೋಡ್ತಾ ಇದ್ದಾನೆ ಅಂತ. ಆದರೆ ತಪ್ಪಾಗಿ ತಾಲಿ ಕಟ್ಟಿಬಿಟ್ಟಿದ್ದಾನೆ ಅಂತ ಈಗ ಯೋಚನೆ ಮಾಡ್ತಾನೆ. ಈಗ ಯೋಚನೆ ಮಾಡಿ ಏನು ಪ್ರಯೋಜನ ಇಲ್ಲ. ಆದರೆ
ಸತ್ಯವಾದ ದೇವರು ನಾವು ನಂಬಿ ಈ ದೇವಾಲಯಕ್ಕೆ ಬರುತ್ತೇವೆ. ಆ ಸತ್ಯವಾದ ದೇವರು ಮುಂದೆ ತಾಳಿಯನ್ನು ಇಲ್ವಾ ಕಟ್ಟುತ್ತೇವೆ. ಪ್ರಾಮಾಣಿಕವಾಗಿ ಸತ್ಯವಾದ ಜೀವನದಿಂದ ನಾವು ನಡೆಸ್ತಿದ್ದೀವಿ. ಪ್ರಿಯರೇ, ಬಿಷಪ್ ಹೌಸ್ಗೆ ಡೈವರ್ಸ್ ಕೇಸ್ಗಳು 60-70 ಪ್ರತಿ ತಿಂಗಳು ಬರುತ್ತದೆ. ಈ ಆಗಮನ ಕಾಲದಲ್ಲಿ ಯಾವುದು ಒಳ್ಳೆ ರೀತಿಯಲ್ಲಿ ಜೀವಿಸಲು ಮತ್ತು ಸಂತ ಫ್ರಾನ್ಸಿಸ್ ಅವರು ಈಗ 3 ದಿವಸ ಮುಂಚೆ ವಿನ್ಸೆಂಟ್ ಡಿ ಪಾಲ್ ಮೆಂಬರ್ಸ್ ಅವರು ಫ್ರಾನ್ಸಿಸ್ ಅವರಿದ್ದ ಒಂದು ಜಾಗಕ್ಕೆ ಹೋಗಿ ಬಂದರು. ಇವತ್ತು ಸಹ ಪ್ರಿಯರೇ, 6 ಮತ್ತು ನದಿ ಆ ರೀತಿಯಲ್ಲಿ ಹೋಗುತ್ತಿರುವ ಸ್ಥಳದ ಪಕ್ಕದಲ್ಲಿ, ಸಮುದ್ರ ಪಕ್ಕದಲ್ಲಿಯೇ ಪ್ರಿಯರೇ ಒಂದು ಬಾವಿ ಇದೆ. ಸಂತ ಫ್ರಾನ್ಸಿಸ್ ಅವರು ಅಲ್ಲಿಯೇ ಜೀವಿಸಿದರಂತೆ, ಪಕ್ಕದಲ್ಲಿಯೇ. ಆದರೆ ಆ ನೀರು ಅಷ್ಟು ಒಂದು ಸಿಹಿಯಾಗಿದೆ ಅಂತ. ಮತ್ತು ಆ ನೀರು ಮುಖಾಂತರ ಎಂಥ ಒಂದು ನೋವುಗಳಿದ್ದರೂ ನೀರು ಕುಡಿದರೆ ಇವತ್ತು ಸಹ ಆ ಊರಿನಲ್ಲಿ ಡಾಕ್ಟ್ರುಗಳೇ ಇಲ್ಲ. ಆ ಊರಿನಲ್ಲಿ ಡಾಕ್ಟ್ರುಗಳೇ ಇಲ್ಲ. ಇವತ್ತು ಸಹ ಪ್ರಿಯರೇ, ಆ ಊರಿನಲ್ಲಿ ಸಂತ ಫ್ರಾನ್ಸಿಸ್ ದೇವರ ಮುಖಾಂತರ, ಆ ನೀರು ಮುಖಾಂತರ ಅದ್ಭುತಗಳನ್ನು ಮಾಡುತ್ತಿರುವ ನಮ್ಮ ಸಂತರು. ಕೈಗೊಡಿರಿ, ನಮ್ಮ ಅದ್ಭುತಗಳನ್ನು ಮಾಡುತ್ತಿರುವ ಈ ಸಂತರು ಇವತ್ತು ಸಹ ನಮ್ಮ ಕುಟುಂಬದಲ್ಲಿ, ನಮ್ಮ ಮನೆಗಳಲ್ಲಿ, ನಮ್ಮ ಜೀವನದಲ್ಲಿ ನಿಜವಾದ ಸಂತರಾಗಿ ಜೀವಿಸಬೇಕೆಂದು ಈ ಬಲಿ ಪೂಜೆಯಲ್ಲಿ ಬೇಡಿಕೊಳ್ಳೋಣ. ಆಮೇನ್. ವಿಶ್ವಾಸಿಗಳ ಪ್ರಾರ್ಥನೆ ಮುಖಾಂತರ ಪ್ರಿಯರೇ, ಧರ್ಮಸಭೆಗೆ ಮಾತ್ರವಲ್ಲ, ನವೀನ ದಿವಸದಲ್ಲಿ ನಮ್ಮನ್ನು ನಾವು ತಯಾರು ಮಾಡುತ್ತಿದ್ದೇವೆ. ಬರಲಿರುವ ಭಾನುವಾರ ಒಳ್ಳೆ ರೀತಿಯಲ್ಲಿ ಹಬ್ಬವು, ಈ ಹಬ್ಬ ಮುಖಾಂತರ ನಮ್ಮ ವಿಶ್ವಾಸವನ್ನು ಹೇಗೆ ಸಂತ ಪೇತ್ರನಿಗೆ ದೇವರ ಬಂಡೆಯಂತೆ ವಿಶ್ವಾಸವನ್ನು ನೀಡಿದರು, ಸಂತ ಪೌಲರಿಗೆ ಶಕ್ತಿಯನ್ನು ನೀಡಿದರು, ಮತ್ತು ಫ್ರಾನ್ಸಿಸ್ ದೇವರವರಿಗೆ ದೇವರ ವಾಕ್ಯವನ್ನು ಸಾರುವ ಭಾಗ್ಯವನ್ನು ನೀಡಿದರು, ಆ ರೀತಿಯಲ್ಲಿ ನಮಗೆ ನೀಡಬೇಕೆಂದು ಈ ಪ್ರಾರ್ಥನೆ ಮುಖಾಂತರ ಬೇಡಿಕೊಳ್ಳೋಣ. ನಮ್ಮ ಜಗದ್ಗುರು ಜಗದ್ಗುರು 14ನೇ ಇವರಿಗಾಗಿ ನಮ್ಮ ಜಗದ್ಗುರು 14ನೇ ಲಿಯೋರವರಿಗಾಗಿ ಧರ್ಮಾಧ್ಯಕ್ಷರಿಗಾಗಿ ಹಾಗೂ ಸಹ ಧರ್ಮಾಧ್ಯಕ್ಷರುಗಳು, ಧರ್ಮಗುರುಗಳು ಮತ್ತು ಧಾರ್ಮಿಕ ಸಹೋದರ ಸಹೋದರಿಗಾಗಿ ಪ್ರಾರ್ಥಿಸೋಣ. ಒಳ್ಳೆಯ ಮತ್ತು ಕೆಟ್ಟದರ ನಡುವೆ ನ್ಯಾಯಸಮ್ಮುಖವಾಗಿ ನಡೆದುಕೊಂಡು ಧರ್ಮಸಭೆಯನ್ನು ನ್ಯಾಯ ನೀತಿಯಲ್ಲಿ ಮುನ್ನಡೆಸುವಂತೆ ಪ್ರಾರ್ಥಿಸೋಣ. ನಮ್ಮ ಪಾಲಕ ಸಂತರ ಹಬ್ಬಕ್ಕೆ ತಯಾರು ಮಾಡಿಕೊಳ್ಳುವ ಪ್ರತಿಯೊಂದು ಪ್ರಜೆಗಾಗಿ ಪ್ರಾರ್ಥಿಸೋಣ. ದಯಾಮಯ ದೇವರು ಪಾಲಕರ ಹಬ್ಬವನ್ನು ಒಳ್ಳೆಯ ರೀತಿಯಲ್ಲಿ ಆಚರಿಸಲು ಬೇಕಾದ
ವಿಶ್ವಾಸವನ್ನು, ತಂದೆ ದೇವರ ಕೃಪಾಶನಗಳನ್ನು, ಸಂತರ ಮಧ್ಯಸ್ಥಿಕೆಯಲ್ಲಿ ಪ್ರತಿಯೊಬ್ಬರ ಜೀವನದ ಪ್ರತಿಯೊಂದು ಗಳಿಗೆಯಲ್ಲಿ ಜೊತೆಗಿದ್ದು ಮುನ್ನಡೆಸಲೆಂದು ಪ್ರಾರ್ಥಿಸೋಣ. ವಿವಿಧ ಕಾಯಿಲೆಗಳು, ಪ್ರಕೃತಿಯ ವಿಕೋಪ, ಅನಿರೀಕ್ಷಿತ ಅಪಘಾತಗಳಿಗೆ ಬಲಿಯಾಗಿರುವವರಿಗಾಗಿ ಪ್ರಾರ್ಥಿಸೋಣ. ಬಳಲುತ್ತಿರುವ ಜನರು ದೇವರು ಅನುಗ್ರಹದಿಂದ ನಮ್ಮ ಕಷ್ಟಗಳಿಂದ ಹೊರಬರಲು ಪ್ರಭು ಕ್ರಿಸ್ತರು ಹೇರಳವಾಗಿ ಆಶೀರ್ವದಿಸುವಂತೆ ಪ್ರಾರ್ಥಿಸೋಣ. ನಮ್ಮ ದೇಶವನ್ನು ಹಾಗೂ ಸಮಾಜವನ್ನು ಮುನ್ನಡೆಸುವಂತಹ ನಾಯಕರಿಗಾಗಿ ಪ್ರಾರ್ಥಿಸೋಣ. ಧರ್ಮಗಳ ಆಧಾರದ ಮೇಲೆ ನಮ್ಮಲ್ಲಿ ಭೇದ ಭಾವವನ್ನು ಉಂಟು ಮಾಡದೆ ಸಮಾಜಕ್ಕೆ ಬೇಕಾದಂತಹ ಶಾಂತಿ, ಪ್ರೀತಿ, ನ್ಯಾಯ, ನೀತಿ ಹಾಗೂ ಸರ್ವತೋಮುಖ ಅಭಿವೃದ್ಧಿಯ ಕಡೆ ತಮ್ಮ ಗಮನವನ್ನರಿಸಿ ದುಡಿಯುವಂತಹ ಸುಮನಸ್ಸನ್ನು ದೇವರು ಇವರಿಗೆ ನೀಡಲೆಂದು ಪ್ರಾರ್ಥಿಸೋಣ. ಸಂತಾಯ ಪ್ರಾಯ ಪ್ರೇರೆ, ಎಷ್ಟೋ ದುಃಖಗಳು, ನೋವುಗಳು, ನಲಿವುಗಳು ನಮ್ಮ ಹೃದಯದಲ್ಲಿರ್ಬೋದು. ಈ ಕ್ರಿಸ್ಮಸ್ ಹಬ್ಬ ಹೋದ ವರ್ಷ ಯಾವ ರೀತಿಯಲ್ಲಿ ಆಚರಿಸ್ತೇವೆ, ನಮ್ಮ ಜೊತೆಯಲ್ಲಿ ಇದ್ದಿರ್ಬೋದು. ಆದರೆ ಈ ವರ್ಷ ಅವರಿಲ್ಲ. ಎಷ್ಟೋ ವ್ಯಕ್ತಿಗಳು ನನ್ನ ಜೊತೆಯಲ್ಲಿಯೇ ಈ ವಿಚಾರಣೆಗೆ ನನಗೆ ಅಷ್ಟೊಂದು ಪ್ರೀತಿಯಿಂದ ನನ್ನ ಜೊತೆಯಲ್ಲಿ ಜೀವಿಸಿದವರು ಈಗ ಅವರಿಲ್ಲ. ಅವರಿಗೋಸ್ಕರ ಪ್ರಾರ್ಥಿಸೋಣ. ಅದೇ ರೀತಿ ನಮ್ಮ ಮನೆಯಲ್ಲಿ ಸಹ ಪ್ರಿಯರೇ, ಅವರನ್ನು ನಾವು ಕಳೆದುಕೊಂಡಿರ್ಬೋದು. ಬರಲಿರುವ ಜನಿಸುವ ಮಗು ಜೇಸನಾದರೂ ನಮ್ಮ ಮನೆಗೆ, ನಮ್ಮ ಜೀವನಕ್ಕೆ ಬಂದರೆ, ಜನಿಸಿದರೆ ಪ್ರತಿಯೊಂದು ಕಷ್ಟಗಳು, ನೋವುಗಳು ಅವರು ಅರಿತುಕೊಂಡು ಸಂತೋಷವಾದ ಜೀವನಕ್ಕೆ ನಮ್ಮನ್ನು ಕರೆದುಕೊಂಡು ಹೋಗಬೇಕೆಂದು ನಮ್ಮ ಪ್ರಭು ಕ್ರಿಸ್ತ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಕಾಣಿಕೆ ತಂದಿದೆ, ಒಡೆಯನೆ ನಿಂದೆಡೆ
ಸಹೋದರ ಸಹೋದರಿಯರೇ, ನನ್ನ ಮತ್ತು ನಿಮ್ಮ ಬಳಿಯು ಸರ್ವಶಕ್ತ ಪಿತನಾದ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಪ್ರಭು ತಮ್ಮ ನಾಮದ ಸ್ತುತಿ ಹಾಗೂ ಮಹಿಮೆಗಾಗಿಯೂ ತಮ್ಮ ಮತ್ತು ಇಡೀ ಎಲ್ಲರ ಧರ್ಮಸಭೆಯ ಒಳಿತಿಗಾಗಿಯೂ ಈ ಬಲಿಯು ತಮ್ಮ ಕರಗಳಿಂದ ಸ್ವೀಕರಿಸಲಿ. ಪ್ರಭು ನಮ್ಮ ದೀನ ಪ್ರಾರ್ಥನೆ ಹಾಗೂ ಕಾಣಿಕೆಗಳು ನಿಮಗೆ ಮೆಚ್ಚುಗೆಯಾಗಲಿ. ನಮ್ಮ ಪರವಾಗಿ ಭಿನ್ನಿಸಲು ಯಾವ ಪುಣ್ಯ ಫಲಗಳು ನಮ್ಮಲ್ಲಿ ಇಲ್ಲದಿರುವುದರಿಂದ ನಿಮ್ಮ ದಯ ಸಂರಕ್ಷಣೆ ಮೂಲಕ ನಮ್ಮನ್ನು ಕಾಪಾಡಲು ಬನ್ನಿರಿ. ನಮ್ಮ ಪ್ರಭು ಕ್ರಿಸ್ತ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಹೃದಯಗಳನ್ನು ಮೇಳಕ್ಕೆ ಎತ್ತಿರಿ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಪ್ರಭು ಪವಿತ್ರ ಪಿತನೇ, ಸರ್ವಶಕ್ತ ನಿತ್ಯ ದೇವರೇ, ನಾವು ಎಂದೆಂದು ಎಲ್ಲೆಲ್ಲಿಯೂ ನಮ್ಮ ಪ್ರಭು ಕ್ರಿಸ್ತ ಮುಖಾಂತರ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ. ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ಕ್ರಿಸ್ತರು ಪ್ರಥಮ ಬಾರಿ ದೀನ ಮಾನವರಾಗಿ ಆಗಮಿಸಿ ರಕ್ಷಣಾ ಹಾದಿಯನ್ನು ನಮಗೆ ತೆರೆದು ನಿಮ್ಮ ಪ್ರಾಚೀನ ಯೋಚನೆಯನ್ನು ಸಂಪೂರ್ಣಗೊಳಿಸಿದರು. ಹೀಗೆ ಮಹಿಮಾ ಮಹತ್ವದಿಂದ ಅವರು ಮರಳಿ ಬರುವಾಗ ಅಂತಿಮವಾಗಿ ಎಲ್ಲವೂ ಪ್ರಕಟಿತವಾದಾಗ ಈಗ ನಾವು ನಿರೀಕ್ಷೆಯಲ್ಲೂ ಧೈರ್ಯಗಳಲ್ಲೂ ನಿಮ್ಮ ಮಹಾ ವಾಗ್ದಾನವನ್ನು ಬಾದಿನಾಗಿ ಪಡೆಯುವಂತಾಗಲಿ. ಆದರದಿಂದ ದೇವದೂತರೊಂದಿಗೂ ಶ್ರೇಷ್ಠ ದೂತರೊಂದಿಗೂ ರಾಜಸ್ಸನ ಹಾಗೂ ಪ್ರತ್ವದೂತರೊಂದಿಗೂ ಸ್ವರ್ಗೀಯ ಸಕಲ ದಳ ಮತ್ತು ಶಕ್ತಿ ಹೊಂದಿಗೂ ನಾವು ನಿಮ್ಮ ಮಹಿಮಾ ಗೀತೆಯನ್ನು ಹಾಡುತ್ತಾ ನಿರಂತರವಾಗಿ ನಿಮ್ಮ ಸ್ತುತಿಯನ್ನು ಘೋಷಿಸುತ್ತೇವೆ. Praise
ಪ್ರಭು, ನೀವೇ ನಿಜವಾಗಿ ಪರಿಶುದ್ಧರು, ಸರ್ವ ಪರಿಶುದ್ಧೆಯ ಬುಗ್ಗೆಯೂ ನೀವೇ. ಈ ಕೊಡಿಗಳ ಮೇಲೆ ನಿಮ್ಮ ಪವಿತ್ರಾತ್ಮರನ್ನು ಹಿಬ್ಬನಂತೆ ಸುರಿಸಿ ಪಾವನಗೊಳಿಸಿರಿ ಎಂದು ಪ್ರಾರ್ಥಿಸುತ್ತೇವೆ. ನಮಗೆ ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಯಾರೆಲ್ಲ ಇವತ್ತಿನ ಬಲಿ ಪೂಜನ ಅರ್ಪಣಿಸಿದ್ದಾರೋ ಅವರ ಕುಟುಂಬಗಳಿಗೋಸ್ಕರ, ಬೇಡಿಗಳಿಗೋಸ್ಕರ, ಅದು ಮಾತ್ರವಲ್ಲ, ಈ ನಾವಿನ ದಿವಸವನ್ನು ನಂಬಿ ಬಂದಿರುವ ನಮ್ಮ ಯೋಚನೆಗಳು, ಯಾವುದಕ್ಕೆ ನಾವು ಪ್ರಾರ್ಥನೆ ಮಾಡಬೇಕೆಂದು ಯೋಚಿಸ್ತಿದ್ದೇವೆಯೋ ಮತ್ತು ಈ ದೈವಿಕ ಬಲಿ ಪೂಜೆಯನ್ನು ನಂಬಿ ನಾವು ಬಂದಿದ್ದೇವೆ. ಖಂಡಿತವಾಗಿ ಬಲಿ ಪೂಜೆಯಲ್ಲಿ ದೇವರು ನನ್ನನ್ನು, ನನ್ನ ಕುಟುಂಬವನ್ನು, ನನ್ನ ಮಕ್ಕಳನ್ನು, ನನ್ನ ಮನಸ್ಸಿನಲ್ಲಿರುವುದನ್ನು ಅವರು ಅರಿತುಕೊಂಡು ಫ್ರಾನ್ಸ್ ಸಂತರ ಮುಖಾಂತರ ನನಗೆ ಆಶೀರ್ವಾದ ನೀಡುವವರು ಎಂಬ ವಿಶ್ವಾಸದಿಂದ ಬಂದ ಪ್ರತಿಯೊಬ್ಬ ಕೋರಿಕೆಗಳಲ್ಲೆಲ್ಲ ಈ ಬಲಿಪೀಠದ ಮುಂದೆ ಅರ್ಪಣಿಸಿಕೊಳ್ಳೋಣ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನ ಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಆನಂದ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ನಿಮ್ಮ
ಆದರದಿಂದ ಪ್ರಭು ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುದ್ಧಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವವಿವ ರೊಟ್ಟಿಯನ್ನು ರಕ್ಷಣೀಯ ಪಾತ್ರೆಯನ್ನು ನಿಮಗೆ ಅರ್ಪಣಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಳುಗಳು ನಮ್ಮನ್ನು ಪವಿತ್ರಾತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ವಿನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು 14ನೇ ಲಿಯೋ ಅವರೊಂದಿಗೂ ನಮ್ಮ ಧರ್ಮಾಧ್ಯಕ್ಷ ಪೀಟರ್ ಮಚಾದೋ ಅವರೊಂದಿಗೂ ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಡೆಗೆ ಮುನ್ನಡೆಸಿರಿ. ಪ್ರಭು, ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು, ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನೂ ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ನಮ್ಮ ಮೇಲೂ ದಯೆ ತೋರಿರಿ. ದೇವಮಾತೆ ಪೂಜಾ ಕನ್ಯಾ ಮರಿಯಮ್ಮನವರೊಂದಿಗೂ ಆಕೆಯ ಪತಿ ಸಂತ ಜೋಸೆಫರೊಂದಿಗೂ ಪುನೀತ ಪ್ರೇಷ್ಠರೊಂದಿಗೂ ಎಲ್ಲ ಕಾಲಗಳಲ್ಲಿ ನಿಮ್ಮ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆ ಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವೂ ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮ ಐಕ್ಯದಲ್ಲಿ ಸರ್ವಗೌರವು ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ಕ್ರಿಸ್ತರ ಆಗಮನೆಯ ಪ್ರಕಾರ ಮತ್ತು ದೈವ ಭೋಜನೆಯಿಂದ ಶಿಕ್ಷಿತರಾಗಿಯೂ ಧೈರ್ಯದಿಂದ ನಾವು ಹಾಡುವುದೇನೆಂದರೆ,
ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗುವಂತೆ ನಮ್ಮ ಜೀವಮಾನ ಕಾಲದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು ನಮ್ಮ ರಕ್ಷ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತೇವೆ. ಪ್ರಭು ಯೇಸು ಕ್ರಿಸ್ತರ ನಿಮ್ಮ ಪ್ರೇಷಕರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆಯ ವಿಶ್ವಾಸವನ್ನು ವೀಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿರಿ. ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿ ಇರಲಿ. ಪರಸ್ಪರ ಶಾಂತಿಯನ್ನು ಕೋರೋಣ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕೃಪೆಯೇ ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕೃಪೆಯೇ ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕೃಪೆಯೇ ನಮಗೆ ಶಾಂತಿ ನೀಡಿರಿ. ಇಗೋ ದೇವರ ಕುರಿಮರಿ, ಇಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು. ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು ಭಾಗ್ಯವಂತರು. ಪ್ರಭು, ತಾವು ನನ್ನ ಮನೆಯನ್ನು ಪ್ರವೇಶಿಸಲು ನಾನು ಪಾತ್ರಳಲ್ಲ, ಆದರೆ ತಾವೊಂದೇನು ಮಾತನ್ನು ನುಡಿಯಿರಿ, ನನ್ನ ಆತ್ಮವು ಸ್ವಸ್ಥವಾಗುವುದು.
ಪ್ರಾರ್ಥಿಸೋಣ. ಪ್ರಭು ಆತ್ಮಿಕ ಪೋಷಣೆಯ ಆಹಾರದಿಂದ ಸಪ್ತರಾದ ನಾವು ಈ ಪರಮ ರಹಸ್ಯದಲ್ಲಿ ಪಾಲುಗೊಂಡು ಲೌಕಿಕ ವಾದಗಳನ್ನು ವಿವೇಕದಿಂದ ವಿಮರ್ಶಿಸಿ ಸ್ವರ್ಗೀಯ ವಾದಗಳಲ್ಲಿ ನಿಷ್ಠೆಯಿಂದ ನಿರಂತರರಾಗುವಂತೆ ಅನುಗ್ರಹಿಸಿರಿ. ನಮ್ಮ ಪ್ರಭು ಕ್ರಿಸ್ತ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆತ್ಮೀಯ ಸಹೋದರ ಸಹೋದರಿಯರೇ, ಇಂದು ನಮ್ಮ ಪಾಲಕ ಸಂತರ ನೊವೇನದ 2ನೆಯ ದಿನದಂದು ಪಾಲಕ ಸಂತರಿಗೆ ಯೇಸುವಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಪಾಲಕ ಸಂತರಾದ ಸಂತ ಫ್ರಾನ್ಸಿಸ್ ಝೇವಿಯರ್ ಮುಖಾಂತರ ನಮ್ಮ ಎಲ್ಲ ಅಭಿಪ್ರಾಯಗಳನ್ನು ಕೋರಿಕೆಗಳನ್ನು ಸ್ವೀಕರಿಸಿ ನಮ್ಮನ್ನು ದೇವರು ಹೇರಾಳವಾಗಿ ಆಶೀರ್ವದಿಸಬೇಕೆಂದು ಪ್ರಾರ್ಥಿಸುತ್ತಾ ದೇವರಿಗೆ ಚಪ್ಪಾಳೆಯೊಂದಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸೋಣ. ಹಾಗೂ ಇಂದು ನಮಗೆ ಬಹಳ ಸಂತೋಷವಾದ ದಿನ, ಏಕೆಂದರೆ ನಿನ್ನೆ ಆರ್ಚ್ ಬಿಷಪ್ ಬಂದಿದ್ದರು. ಇವತ್ತು ನಮ್ಮ ಪ್ರೀತಿಯ ಆತ್ಮೀಯ ಗುರುಗಳಾದ ಹೆಸರೇನು ಫಾದರ್ ಅತಿವಂದನೆಯ ಸ್ವಾಮಿ ಜ್ಞಾನಮಣಿ ರಾಯ್ಸ್ ಅವರು. ಫಾದರ್ ಬಗ್ಗೆ ನಿಮ್ಮೆಲ್ಲರಿಗೂ ಗೊತ್ತಿದೆ, ನಿಮ್ಮ ಜೊತೆ 6 ವರ್ಷ ಇದ್ದರು. ನಿಮಗೆ 6 ವರ್ಷ ಮಾತ್ರ ಗೊತ್ತು, ನಮಗೆ ಮಗು ಇದೆಯಲ್ಲ, ಈ ಚಿಕ್ಕ ಮಗು ವಾಟ್ಸ್ ಹರ್ ನೇಮ್ ಇಲ್ಲಿ, ಅಷ್ಟು ಮಗುವಿಂದ ನನಗೆ ಗೊತ್ತು. ಫಾದರನ್ನು ನಾನು ನೋಡಿದ್ದು ಆ ಕಾಲದಲ್ಲಿ ಕ್ಯಾಸೆಟ್ ಬರ್ತಾಯಿತ್ತು, ನೋಡಿದ್ದೀರಾ ನೀವು? ಈ ಹಾಡುಗಳು, ಇನ್ಫೆಂಟ್ ಜೀಸಸ್ ಹಾಡುಗಳು ನಮ್ಮ ಮನೆಯಲ್ಲಿ ತಗೊಂಡು ಬರ್ತಾಯಿದ್ರು. ಅಪ್ಪಗೆ ಗೊತ್ತು, ಅಪ್ಪ ಅಮ್ಮಗೆ. ಆ ಕ್ಯಾಸೆಟ್ನಲ್ಲಿ ಆ ಫಾದರ್ದು ಫೋಟೋ ನೋಡ್ತಾ ಇದ್ದೆ ನಾನು. ಇವತ್ತು ಅವ್ರ ಪಕ್ಕದಲ್ಲಿ ನಿಂತ್ಕೊಂಡು ಬಲಿ ಪೂಜೆಯಲ್ಲಿ ಭಾಗವಹಿಸಬೇಕಾದ್ರೆ ದೇವರು ನನಗೆ ಎಂಥ ಒಂದು ಆಶೀರ್ವಾದ ಕೊಟ್ಟಿದ್ದಾರೆ ಅನ್ನೋದು ನನ್ನ ಹೃದಯಾಳದಿಂದ ನಾನು ದೇವರಿಗೆ ಕೃತಜ್ಞತೆ ಸಲ್ಲಿಸುತ್ತೇನೆ. ಅವರನ್ನೆಲ್ಲ ನಾವು ನೋಡೋದು ಅಷ್ಟು ಸುಲಭ ಇಲ್ಲ ಅಂದ್ಕೊಂಡಿದ್ದೆ, ಏಕೆಂದರೆ ಕಾಲೇಜ್ ಮಗುವಾಗಿ ನಾನು ಫಸ್ಟ್ PUC ಸೆಕೆಂಡ್ ಡಿಗ್ರಿ ಫಸ್ಟ್ ಇಯರ್ನಲ್ಲಿದ್ದಾಗ ದೊಡ್ಡ ದೊಡ್ಡ ಪೋಸ್ಟರ್ಗಳು, ಆವಾಗ ಇನ್ಫೆಂಟ್ ಜೀಸಸ್ನಲ್ಲಿ ಹೋಗುವಾಗ ಫಾದರ್ದು ಪೋಸ್ಟರ್ಗಳು ಇರ್ತಾಯಿತ್ತು, ಫಾದರ್ ರಾಯ್ಸ್ ಅಂತ. ನಾನು ಆರ್ಡಿನರಿ ಆವಾಗ ಕಾಲೇಜ್ ಹುಡುಗ, ನಾನಲ್ಲಿ ಹೋಗಿ ನಿಂತ್ಕೊಳ್ಳುವಾಗ ಆ ಫಾದರನ್ನು ನೋಡೋದಕ್ಕೆ ಅಷ್ಟು ಸುಲಭ ಇಲ್ಲ, ಅಷ್ಟು ಜನ ಅಲ್ಲಿ ಅವರನ್ನು ನೋಡೋದಕ್ಕೆ. ರೆಕ್ಟರ್ ಅವರು, ಅದೂ ಪ್ಯಾರಿಷ್ ಪ್ರಿಸ್ಟ್ ಅಲ್ಲ, ಈಸ್ ಅ ರೆಕ್ಟರ್. ಆ ಬ್ಲ್ಯಾಕ್ ಕಲರ್ ಡ್ರೆಸ್ ಹಾಕ್ತಾರೆ ಗೊತ್ತಾ, ನಾವು ಹಾಕ್ತೀವಲ್ಲ, ಅವರಿಂದಾನೇ ನಾನು ಕಲ್ತ್ಕೊಂಡಿದ್ದು. ಆ ವೈಟ್ ಕಲರ್ ಕಾಲರ್ ಹಾಕಿ ಬ್ಲ್ಯಾಕ್ ಆಗಿ ಡ್ರೆಸ್ ಹಾಕ್ಕೊಂಡು ಆ ಚೇರ್ ಮೇಲೆ ಕೂತ್ಕೊಂಡು ಒಂದು ಫೋಟೋ, ಆ ಫೋಟೋ ಬ್ಯಾನರ್ನಲ್ಲೆಲ್ಲ ಇರುವಾಗ ಈ ಥರ ಒಂದು ಫಾದರೆಲ್ಲ ನಾವು ನೋಡೋಕ್ಕೆ ಸುಲಭನಾ? ಅವ್ರ ಹತ್ರ ಎಲ್ಲ ಹೋಗಿ ಮಾತಾಡೋಕ್ಕಾಗುತ್ತಾ? ಇವತ್ತು ಅಷ್ಟು ಒಂದು ದೊಡ್ಡ ಸ್ಥಾನದಲ್ಲಿದ್ದರೂ ಕೂಡ ಒಂದು ಫೋನ್ ಮಾಡಿದ ತಕ್ಷಣ ಫಾದರ್ ಹೇಳಿದರು, ಓಯ್ ವರ ಮ್ಯಾನ್ ಬರ್ತೀನಿ ಅಂತ ಹೇಳಿದರು. ದಟ್ ಈಸ್ ದ ಬ್ಯೂಟಿ ಆಫ್ ಫಾದರ್ ಜ್ಞಾನಮಣಿ ರಾಯ್ಸ್. 37 ವರ್ಷ ಆಗಿದೆ ಗುರುಗಳಾಗಿ. ಎಷ್ಟು? 37, 38 ಹೋಗುತ್ತಿಲ್ಲ ನನಗೆ 39 ವಯಸ್ಸು. ಸೊ ನಮ್ಮ ತಮಿಳ್ ಭಾಷೆಯಲ್ಲಿ ಹೇಳುವ ಹಾಗೆ ನಮ್ಮ ಪಯ್ಯ, ನಮ್ಮ ಹುಡುಗ ಅಂತ ಹೇಳೋ ಹಾಗೆ ನನಗೆ ಹೇಳಬಹುದು. ಅವರ ಮುಂದೆ ನಾವು ಅಷ್ಟು ಅನುಭವ ಏನಿಲ್ಲ, ಅವರ ಅನುಭವ ನನ್ನ ವಯಸ್ಸು. ಆದರೂ ಕೂಡ ಚಿಕ್ಕಬಳ್ಳಾಪುರದ ಧರ್ಮಕೇಂದ್ರದ ಗುರುಗಳಾಗಿ ನೇಮಕ ಮಾಡಿದಾಗ, ಫೋನ್ ಮಾಡಿದಾಗ ಬೇರೆ ಎಲ್ಲ ಫಾದರ್ಸು ಹೇಳಿದ್ದು ಅದೇನೇ, ಫಾದರ್ ರಾಯ್ಸ್ ಒಂದೇ ಮಾತು ಹೇಳಿದ್ರು, ಓಯ್ ಗೋ ಮ್ಯಾನ್, ವೆರಿ ನೈಸ್ ಪೀಪಲ್, ತುಂಬ ಒಳ್ಳೆ ಜನರು, ಚೆನ್ನಾಗಿ ನೋಡ್ಕೊಳ್ತಾರೆ ನಿನಗೆ. ಇನ್ಫೆಂಟ್ ಜೀಸಸ್ ಚರ್ಚ್ಗೆ ಹೋಗುವಾಗ ಕೂಡ ಅದನ್ನೇ ಹೇಳಿದರು. ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಕೂಡ ಅದನ್ನೇ ಹೇಳುತ್ತಾರೆ. ಆತ್ಮೀಯ ಸಹೋದರ ಸಹೋದರಿಯರೇ, ಇನ್ನೊಂದು ವಿಷಯ ಏನೆಂದರೆ 6 ವರ್ಷ ನಿಮ್ಮನ್ನು ಮುನ್ನಡೆಸಿದ್ದಾರೆ, ಸುಲಭವಾದ ವಿಷಯ ಅಲ್ಲ.
3 ವರ್ಷ ನನಗೆ ಆಗಿದೆ, 6 ವರ್ಷ ನಿಮ್ಮ ಜೊತೆನೇ ಇದ್ದು ನಿಮ್ಮನ್ನು ಮುಂದೆ ನಡೆಸಿದ್ದಾರೆ, ಪ್ರಾರ್ಥಿಸಿದ್ದಾರೆ. ಇವತ್ತು ನವೀಕರಣ ಆಗಿರುವ ಈ ಆಲ್ಟರು, ಈ ಫ್ಯಾನು, ರೂಫಿಂಗ್ದೆಲ್ಲ ಹೇಳುವಾಗ ನನಗಿಂತ ಅಧಿಕವಾದ ಸಂತೋಷ ಅವರ ಮುಖದಲ್ಲಿ ನಾನು ನೋಡಿದೆ. ಬ್ಯೂಟಿಫುಲ್, ವೆರಿ ಗುಡ್ ಅಂದರು. ಆ ಕುಟುಂಬಗಳು, ಸ್ಪಾನ್ಸರ್ ಮಾಡಿದ ಕುಟುಂಬಗಳಿಗೆ ಕೃತಜ್ಞತೆ ಸಲ್ಲಿಸಿದರು. ವೆರಿ ಗುಡ್, ವೆರಿ ಗುಡ್ ಅಂತ. ಆತ್ಮೀಯ ಸಹೋದರ ಸಹೋದರಿಯರೇ, ಆ ರಾಗ ಹಾಡಿ ಬಲಿಪೂಜೆ ಕೊಡುವ ಗುರುಗಳು ಭಾಳ ಕಡಿಮೆ. ಪ್ರತಿಯೊಂದು ಜಾಗಗಳಲ್ಲಿ ಗುರುಗಳನ್ನು ಆಯ್ಕೆ ಮಾಡುವಾಗ ಕೇಳ್ತಾರೆ, ಡಸ್ ಇ ನೋ ಟು ಸಿಂಗ್, ವಿಲ್ ಇಟ್ ಬಿ ಎ ಸಾಲಮ್ ಮಾಸ್, ತುಂಬ ಗ್ರ್ಯಾಂಡ್ ಮಾಸ್ ಇರುತ್ತಾ, ಏನು ಹಾಡ್ತಾರೆ. ಐ ವಾಸ್ ಮೆಸ್ಮರೈಸ್ಡ್. ಇವತ್ತು ನಾನು ನಿಜ ಹೇಳ್ತೀನಿ, ನಾನು ಅಂದ್ಕೊಂಡೆ ಆ ಫ್ಲೂಯೆನ್ಸಿ ಬರೋಲ್ಲ, ಇಷ್ಟು ವರ್ಷ ಆಗಿರಬೇಕು ಏನೋ ಒಂದು. ಫಾದರ್, ಐ ವಾಸ್ ಸಿಂಪ್ಲಿ ಮೆಸ್ಮರೈಸ್ಡ್. ಈ ವಯಸ್ಸಿಗೆ ಕೂಡ ಅಷ್ಟು ಉತ್ತಮವಾಗಿ ಆ ಪ್ರಿಫೇಸ್ ಹಾಡಿದರು. ನಮಗೆ ಕೂಡ 39 ವಯಸ್ಸಿಗೆ ನಮಗೆ ಕೂಡ ಅಷ್ಟು ಫ್ಲೂಯೆನ್ಸಿ ಬರಲ್ಲ. ಅದು ಇಲ್ಲದೆ ಅವರು ಇರುವುದು ತಮಿಳ್ ಪ್ಯಾರಿಶು, ಅಲ್ಲಿ 3 ಭಾಷೆಗಳನ್ನು ಬಲಿಪೂಜೆ ಕೊಡ್ತಾರೆ. ಅಷ್ಟು ವರ್ಷ ಗ್ಯಾಪ್ ಇದ್ದರೂ ಕೂಡ ಅಷ್ಟು ಸ್ಪಷ್ಟವಾಗಿ ಕನ್ನಡನಲ್ಲಿ ಅವರು ಅಷ್ಟು ಉತ್ತಮವಾದ ಪ್ರಬೋಧನೆ, ಅಷ್ಟು ಉತ್ತಮವಾದ ಒಂದು ಹಾಡು ಹಾಡ್ತಾರಂದರೆ ಜೋರಾಗಿ ಚಪ್ಪಾಳೆ ಕೊಡಿರಿ. ಫಾದರ್, ಕಂಗ್ರ್ಯಾಚುಲೇಷನ್ಸ್. ಯು ಆರ್ ನಾಟ್ ಆರ್ಡಿನರಿ, ಯು ಆರ್ ಎಕ್ಸ್ಟ್ರಾ ಆರ್ಡಿನರಿ, ಯು ಆರ್ ಸೂಪರ್. ಸೀನಿಯರ್ ಪ್ರೀಸ್ಟ್ ಈಸ್ ಆಲ್ವೇಸ್ ಸೀನಿಯರ್ ಪ್ರೀಸ್ಟ್, ನಾನು ಒಪ್ಕೊಳ್ತೀನಿ. ಸೀನಿಯರ್ ಗುರುಗಳು ಎಂದಿಗೂ ಸೀನಿಯರ್ ಗುರುಗಳು. ಇವತ್ತು ನನಗೆ ಗೊತ್ತಾಯಿತು, ಅಲ್ಲಿ ಆಲ್ಟ್ರ್ ಮೇಲೆ ದೇವರು ಹೇಳಿದರು, ನೋಡು ನೀನು ಮಾತ್ರ ಹಾಡು ಹಾಡ್ತೀಯ ಅಲ್ಲ, ನಿನಗಿಂತ ನೋಡಿ ಹೇಗೆ ಗುರುನೇ, ದೊಡ್ಡವರನೇ ಅಂತ. ಆ ರೀತಿಯಲ್ಲಿ ಅಷ್ಟು ಉತ್ತಮವಾಗಿ ಏನು ನನಗೆ ಸಿ ಸ್ಕೇಲು ಬರಲ್ಲ, ಮೈನರು ಬರಲ್ಲ, ಮೇಜರು ಬರಲ್ಲ, ಝೆಡ್ ಸ್ಕೇಲ್ ಕೂಡ ಬರಲ್ಲ. ಆದರೆ ಮ್ಯೂಸಿಕ್ ಎಕ್ಸ್ಪರ್ಟ್ ಅಂದರೆ ಅದು ಫಾದರ್ ಜ್ಞಾನಮಣಿ ರಾಯ್ಸ್ ಅವರೇ. ಅಲ್ಲಿ ಕೂತ್ಕೊಂಡಿರುವ ಜಾಗದಲ್ಲಿ ಹೇಳ್ತಾರೆ ಯಾವ ಸ್ಕೇಲ್ನಲ್ಲಿ ಅದು ಓಡ್ತಾ ಇದೆ ಅಂತ. ನನಗೆ ಬರೋದಿಲ್ಲ, ನನಗೆ ಅದು ಎಷ್ಟೋ ಪ್ರಯತ್ನ, ಬೇರೆ ಕೊಡಿ ಅಡ್ಮಿನಿಸ್ಟ್ರೇಷನು ಅದೆಲ್ಲ ಮಾಡಿ, ಆದರೆ ಮ್ಯೂಸಿಕೆಲ್ಲ ನನಗೆ ಅದರಲ್ಲಿ ಅವರನ್ನು ಯಾರಿಂದನೂ ರೇಸ್ ಮಾಡೋಕ್ಕೆ ಆಗೋದಿಲ್ಲ. ಆ ರೀತಿ ದೇವರು ಕೊಟ್ಟಿರುವ ಒಂದು ಜ್ಞಾನ. ಇವತ್ತು ಆರಕ್ಕೆ ಸ್ವಾಮಿ ಹಾಡ್ತಾರಂದರೆ ಆರಕ್ಕೆ ಸ್ವಾಮಿ ಪ್ರತಿ ಬಾರಿ ನನಗೆ ಹೇಳೋದು ಅದೇನೆ, ಫಾದರ್ ರಾಯ್ಸ್ ನನಗೆ ಕೊಟ್ಟಿದ್ದ ಅವಕಾಶ ಇದು ಅಂತ. ಪ್ರತಿ ಬಾರಿ ನನಗೆ ಹೇಳೋದೇನು ಆರಕ್ಕೆ ಸ್ವಾಮಿ, ಫಾದರ್ ನಾನೇನು ಚೆನ್ನಾಗಿ ಆಡಿದೆ ಆರಕ್ಕೆ ಸ್ವಾಮಿ, ಫಾದರ್ ರಾಯ್ಸ್. ಹಾಗೂ ಕ್ವಯರ್ ಅವರು ಎಲ್ಲ ಕಡೆ ಹೋಗಿ ಒಳ್ಳೆಯ ಹೆಸರು ಪಡೆಯುವಾಗ ಆರ್ಚ್ ಬಿಷಪ್ ಪೀಟರ್ ಮಚಾದ ಕೂಡ ಹೇಳಿದರು, ದ ಕ್ವಯರ್ ಸಿಂಗ್ ಸೋ ಬ್ಯೂಟಿಫುಲಿ ಅಂತ. ಅದಕ್ಕೆ ನನಗೆ ತುಂಬ ಹೆಮ್ಮೆ ಆಯಿತು. ಅದು ಬಲಿಪೂಜೆಯಲ್ಲಿ ಕೂಡ ಇಲ್ಲ, ಬಾಗೇಪಲ್ಲಿನಲ್ಲಿ ಹೋಗಿದಾಗ ಅಲ್ಲಿ ಹೇಳಿದ್ರು ಪೀಟರ್ ಮಚ್, ವೆರಿ ಗುಡ್ ಕ್ವಯರ್ ಯು ಹ್ಯಾವ್ ಮ್ಯಾನ್ ಅಂತ. ದಟ್ ವಾಸ್ ನಾಟ್ ಮೈ ಕ್ವಯರ್ ಟ್ರೈನಿಂಗ್, ಫಾದರ್ ರಾಯ್ಸ್ ಕೊಟ್ಟಿರುವ ಟ್ರೈನಿಂಗ್. ಚಪ್ಪಾಳೆ ಕೊಡಿರಿ. ಸೊ ಎಲ್ಲ ಕಡೆ ನನ್ನ ಕಾಲರಿಗೆ ಆಗುತ್ತೆ ಅಂದರೆ ಮೇಲೆ, ಅದಕ್ಕೆ ಮೂಲ ಕಾರಣ ಅಡಿಪಾಯ ಅಂತ ಹೇಳ್ಬೋದು ಫಾದರ್ ಜ್ಞಾನಮಣಿ ರಾಯ್ಸ್. ಆದರೂ ಫಾದರ್ ನಿನ್ನೆ ಅವರು ಮೋಹನ್ ಹತ್ರ ಒಂದು ಇದರಲ್ಲಿ ಸ್ವಲ್ಪ ಮಿಸ್ ಮಾಡಿಕೊಂಡ್ರು. ನಾನು ಏನಿದ್ರು ಸ್ಟ್ರೈಟ್ ಫಾರ್ವರ್ಡು, ಆ ರೀತಿ ಸ್ವಲ್ಪ ಮಿಸ್ ಮಾಡಿದ್ರು. ಆಮೇಲೆ ನೀವು ಅವ್ರಿಗೆ ಟ್ಯೂಷನ್ ಕೊಡಿರಿ. ನಿನ್ನೆ ಬಿಷಪ್ ಬಂದಿದ್ದಾಗ ಯಾವುದೋ ಒಂದು ಬೀಟ್ ಮಿಸ್ ಆಯಿತು, ಅದು ನೀವು ಟ್ಯೂಷನ್ ಕೊಡಬೇಕು ಅಂತ ನಾನು ಕೇಳ್ಕೊಳ್ತೇನೆ. ಹಾಗೂ ಪ್ರೀತಿಯ ಸಹೋದರ ಸಹೋದರಿಯರೇ, ಇಂದಿನ ದಿನದಂದು ಫಾದರ್ಗೆ ಬಹಳ ಕೆಲಸ ಇದೆ. ಜಾಲಹಳ್ಳಿನಲ್ಲಿ 3 ಬಲಿಪೂಜೆ, ಒಂದೇ ಬಲಿಪೂಜೆಯಲ್ಲಿ 3 ಭಾಷೆ. ಒಮ್ಮೆ ನನ್ನನ್ನು ಕರೆದಿದ್ರು, ಕನ್ನಡ, ತಮಿಳ್, ಇಂಗ್ಲೀಷ್. ಒಂದು ಬಲಿಪೂಜೆಯಲ್ಲಿ 9:30 ಬಲಿಪೂಜೆಯಲ್ಲಿ 3 ಭಾಷೆಯಲ್ಲಿ ಬಲಿಪೂಜೆ ಮಾಡಬೇಕು. ನಾನು ಮಾಡ್ತೀನಿ, ಫಾದರ್ಗೆ ಗೊತ್ತು. ಆಗಿರುವಾಗ 3 ಭಾಷೆಯಲ್ಲಿ ಬಂದು ಅನೌನ್ಸ್ಮೆಂಟು ಮಾಡಿದ್ರು ಅವರು. ಹಾಗೂ ನನಗೆ ಇವತ್ತು ಕೂಡ ಇನ್ಫೆನ್ಸ್ ಜೀಸಸ್ ಚರ್ಚ್ನಲ್ಲಿ ಜೂನಿಯರ್ ರಾಯ್ಸ್ ಅಂತಾರೆ. ಆ ರೀತಿ ನಾವಿರುವ ಜಾಗಗಳಲ್ಲಿ ಜನ ಸೇರ್ತೀವಿ. ನಾವಿರುವ ಜಾಗಗಳಲ್ಲಿ ನಮಗೆ ಯಾರೂ ಶತ್ರುಗಳು ಇಟ್ಕೊಳ್ಳೋದಿಲ್ಲ. ಐ ಥಿಂಕ್ ಫಾದರ್ ಮ್ಯಾಚಸ್ ವಿತ್ ಮೈ ಪರ್ಸ್ನಾಲಿಟಿ ವೆರಿ ಮಚ್. ನಾವು ಶತ್ರು ಅಂತ ಯಾರಿಗೆ ಇಟ್ಕೊಳ್ಳೋದು, ಏನಾದರೂ ಖಂಡನೆ ಮಾಡಬೇಕಂದ್ರೆ, ಏನಾದರೂ ಹೇಳಬೇಕಂದ್ರೆ ಸ್ಟ್ರೈಟ್ ಫಾರ್ವರ್ಡಾಗಿ ಹೇಳಿ ಒಂದು 5 ನಿಮಿಷ ಅಷ್ಟೇ, ಆದರೆ ಕಮ್ ಇಟ್ಸ್ ಓಕೆ ಅಂತ. ಆ ರೀತಿ ಅದರಲ್ಲೂ ನಾನು ಅವ್ರ ಹತ್ರ ಕಲ್ತ್ಕೊಂಡೆ. ಅದು ಇನ್ನೊಂದು ವಿಷಯ ನನಗಿಲ್ಲ, ಅದು ನನ್ನ ಹತ್ರ ಇಲ್ಲ. ಯಾರು ಬಗ್ಗೆನೂ ಒಂದು ಕಂಪ್ಲೇಂಟ್ ಕೊಡೋದಿಲ್ಲ ಫಾದರು. ಈ ವಿಲ್ ನೆವರ್ ಟಾಕ್ ನೆಗೆಟಿವ್ ಅಬೌಟ್ ಒಬ್ಬರ ಬಗ್ಗೆ ಕೂಡ ಒಂದು ತಪ್ಪಾಗಿ ಒಂದು ಮಾತು ಹೇಳೋದಿಲ್ಲ. ಬಿಡು ಮ್ಯಾನ್ ಅಷ್ಟೇ. ದಟ್ ಕ್ವಾಲಿಟಿ ಬರಬೇಕು, ಪ್ರತಿಯೊಬ್ಬರಿಗೂ ಬರಬೇಕು. ನಾವು ಜೂನಿಯರ್ ಗುರುಗಳಿದ್ದರೂ ಕೂಡ
ಅವ್ರ ಹತ್ರ ಕಲ್ತ್ಕೊಳ್ಬೇಕು. ಅವರು ಗುರುಗಳಾಗಿ 37 ವರ್ಷ ಅಂದರೆ ಅದರಲ್ಲಿ ಎಷ್ಟು ಜನ ನೋಡಿರ್ತಾರೆ, ಎಷ್ಟು ಅನುಭವ, ಎಂಥ ಜನ, ಎಂಥ ಕಠಿಣವಾದ ಸಂದರ್ಭಗಳು. ಮುಖ್ಯವಾಗಿ ಅವರಲ್ಲಿ ಹೆಮ್ಮೆ ಪಡುವ ವಿಷಯ ಏನೆಂದರೆ ಇಮೋಷನಲ್ ಬ್ಯಾಲೆನ್ಸ್. ಕೆಲವೊಬ್ಬರಿಗೆ ಏನಾದರೂ ಹೇಳ್ಬಿಟ್ರೆ ಕೋಪ ಬಂದ್ಬಿಡ್ತದೆ ಗೊತ್ತಾ, ಆ ಕೋಪ ಬಂದು 1 ವಾರ ಆದ್ರೂ ಹೋಗಲ್ಲ. ಕೆಲವೊಬ್ಬರಿಗೆ ಏನಾದರೂ ಹೇಳ್ಬಿಟ್ರೆ ಜಗಳ ಆಡಬೇಕು ಅಂತ ಒಂದು ಕೋಪ ಇರುತ್ತೆ. ಇವ್ರ ಹತ್ರ ನಾನು ನೋಡಿದ್ದು ಕಾನ್ಫ್ಲಿಕ್ಟ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ ನಾವು. ಭಯಂಕರವಾದ ಸಂದರ್ಭ, ಕಷ್ಟ ಬಂದರೂ ಕೂಡ ನಾವೆಲ್ಲ ಬಿದ್ದೋಗ್ತೀವಿ. ಅಂದರೆ ಅದು ತುಂಬ ಕಷ್ಟ ಇಮೋಷ್ನಲಿ. ನಾವು ಇದು ನೋಡೋದಕ್ಕೆ ಹೆವಿ ಆಗಿರ್ಬೋದು, ಇಮೋಷ್ನಲಿ ಹೊಡಿತಾರೆ ಸ್ವಲ್ಪ ಜನ. ಏನಾದ್ರು ಹೇಳ್ಬಿಟ್ರೆ ಗುರ್ರ ಅಂತ ಇರುತ್ತೆ ಕೋಪ. ಯಾರೇ ಬಂದರೂ ಅವರಿಗೆ ಏನೇ ಹೇಳಿದ್ರು ಏನೇ ಮಾಡಿದ್ರು ಕೂಡ ಸಂತೋಷವಾಗಿ ನಕ್ಕೊಂಡೆ ಗೋ ಮ್ಯಾನ್ ಅಂತ ಹೇಳುವ ಫಾದರ್ ರಾಯ್ಸ್. ಜೋರಾಗಿ ಚಪ್ಪಾಳೆ ಕೊಡಿ. ತೊಂದರೆ ಕೊಡೋರು ಕೂಡ ಬೇಜಾರಾಗ್ಬಿಟ್ಟು ಹೋಗ್ಬಿಡ್ತಾರೆ. ಆ ರೀತಿ ಅವರಲ್ಲಿ ನಾವು ಕಲ್ತ್ಕೊಳ್ಬೇಕಾಗುವ ವಿಷಯ, ಸಿಚುವೇಶನನ್ನು ಹೇಗೆ ಮ್ಯಾನೇಜ್ ಮಾಡಬೇಕು, ಜನರನ್ನು ಹೇಗೆ ಮ್ಯಾನೇಜ್ ಮಾಡಬೇಕು, ಹೇಗೆ ಆಡಳಿತ ಮಾಡಬೇಕು ಎನ್ನುವುದನ್ನು ವಿ ಕ್ಯಾನ್ ವೆರಿ ವೆಲ್ ನೋ ಫ್ರಮ್ ಫಾದರ್ ರಾಯ್ಸ್. ಇವತ್ತು ನಮಗಾಗಿ ನಾನು ಬಂದು 3 ವರ್ಷದಲ್ಲಿ ಒಂದು ದಿನ ಕರಿಬೇಕು ಅಂತ ತುಂಬ ನಾವು ಕಷ್ಟಪಟ್ವಿ. ಅವರಿಂದ ಕೆಲವೊಂದು ವಿಷಯಗಳು ನಾನು ಕಲ್ತ್ಕೊಂಡೆ. ಸ್ವಲ್ಪ ಹೊತ್ತು ಮ್ಯಾಚು ಆಯಿತು. ನಮ್ಮ ಸಾಹೇಬರು ಅಂತ ಅವರು ಹೇಳ್ತಾಯಿದ್ರು, ನಾನು ಸಾಹೇಬರು ಅಂತ ಹೇಳ್ತಾ ಇದ್ದೆ. ಕೊನೆಯಲ್ಲಿ ಸಾಹೇಬರು ನಮ್ಮನ್ನು ಬಿಟ್ಟು ಹೋದರು. ಆದರೆ ನಮಗಾಗಿ ಅವರು ಮೇಲೆ ಪ್ರಾರ್ಥನೆ ಮಾಡ್ತಾನೆ ಇದ್ದಾರೆ. ಆ ರೀತಿಯಲ್ಲಿ ಒಂದು ಪ್ರೀತಿ, ಅಶಾಶ್ವತವಾದ ಒಂದು ಪ್ರೀತಿ ನಮಗೆ ಅವರು ಕೊಟ್ಟಿದ್ದಾರೆ. ನಮ್ಮ ನಮಗೆ ಫಾದರ್ಗೂ ಕೂಡ ಬಹಳ ಸೇವೆ ಕುಟುಂಬದೊಂದಿಗೆ ಮಾಡಿದ್ದಾರೆ. ಆತ್ಮೀಯ ಸಹೋದರ ಸಹೋದರಿಯರೇ, ಫಾದರ್ ಕೊಟ್ಟ ಪ್ರಬೋಧನೆ ಅರ್ಥಗರ್ಭಿತವಾಗಿತ್ತು. ಅದು ಹಾಸ್ಯವಾಗಿದ್ದರೂ ಕೂಡ, ಕಾಮಿಡಿ ಆಗಿದ್ದರೂ ಕೂಡ ಅರ್ಥಗರ್ಭಿತವಾಗಿತ್ತು. ದಟ್ ವಾಸ್ ಎ ಸಿಚುವೇಶನಲ್, ದಟ್ ವಾಸ್ ದ ಪ್ರೆಸೆನ್ಸ್ ಆಫ್ ಮೈಂಡ್. ಈಗ ನಡೀತಿರುವ ವಿಷಯವನ್ನು ಅತಿ ಉತ್ತಮವಾಗಿ ಪ್ರಕಟಪಡಿಸಿದರು. ಹಾಗೆಯಲ್ಲಿ ಹೇಳುವಾಗ ಆಸ್ತಿ ಬರುತ್ತೆ ಹೋಗುತ್ತೆ, ಹೊಟ್ಟೆ ಬರುತ್ತೆ ಹೋಗುತ್ತೆ, ಆಮೇಲೆ ಏನು ಗೊತ್ತಿಲ್ಲ ನನಗೆ, ಸ್ವಲ್ಪ ಇನ್ನೊಂದು ಕೂದಲು ಬರುತ್ತೆ ಹೋಗುತ್ತೆ. ಫಾದರ್ ರಾಯ್ಸ್ ಪ್ರೀತಿ ಚಿಕ್ಕಬಳ್ಳಾಪುರಗೆ ಬರುತ್ತೆ, ಹಿಂತಿರುಗಿ ಹೋಗೋದಿಲ್ಲ. ಅಷ್ಟು ಪ್ರೀತಿ ನಿಮ್ಮ ಮೇಲೆ. ಫಾದರ್ ಜ್ಞಾನಮಣಿ ರಾಯ್ಸ್ ಅವರಿಗೆ ನನ್ನ ಪರವಾಗಿ, ಪ್ಯಾರಿಷ್ ಕೌನ್ಸಿಲ್ ಎಲ್ಲ ಸದಸ್ಯರ ಪರವಾಗಿ ಹಾಗೂ ನಮ್ಮ ಕಿರು ಕ್ರೈಸ್ತ ಸಮುದಾಯದ ಎಲ್ಲ ನಾಯಕರ ಪರವಾಗಿ, ಚಿಕ್ಕಬಳ್ಳಾಪುರ ಧರ್ಮ ಕೇಂದ್ರದ ಪ್ರತಿಯೊಂದು ಸಭೆಗಳ ನಾಯಕರು, ಅವರ ತಂಡದವರು ಹಾಗೂ ನಿಮ್ಮೆಲ್ಲರ ಪರವಾಗಿ, ಫಾದರ್ ಜೀವನ್ ಪರವಾಗಿ, ಫಾದರ್ ಜಾನ್ ರೋಸ್, ಫಾದರ್ ನಿತೇಶ್ ಪರವಾಗಿ ತುಂಬು ಹೃದಯದ ಅಂತರಾಳದ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಈ ಒಂದು ಶಾಲು, ಈ ಒಂದು ಮಾಲೆ ಹಾಗೂ ಈ ಚಿಕ್ಕ ಒಂದು ಉಡುಗೊರೆಯನ್ನು ಸ್ವಾಮಿಯವರು ಸ್ವೀಕರಿಸಬೇಕೆಂದು ಜೋರಾಗಿ ಚಪ್ಪಾಳೆ ಕೊಟ್ಟು ಫಾದರ್ ರಾಯ್ಸ್ ಅವರಿಗೆ ನಾವು ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಫಾದರ್ ಪ್ಲೀಸ್ ಕಮ್ ಫಾರ್ವರ್ಡ್. ಪ್ರೀತಿಯ ಸಹೋದರ ಸಹೋದರಿಯರೇ, ನಮ್ಮೊಂದಿಗೆ ಫಾದರ್ ಜೀವನ್ ಅವರು ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಶಿಲ್ಘಟ್ಟ ಪವಿತ್ರ ಸುವಿಧ ಧರ್ಮ ಕೇಂದ್ರದ ಧರ್ಮಗುರುಗಳಾಗಿರುವರು. ನಮ್ಮೆಲ್ಲಿಗೆ ಪ್ರತಿ ಬಾರಿ ನಮ್ಮ ಧರ್ಮ ಕೇಂದ್ರಕ್ಕೆ ಬಂದು ನಮ್ಮೊಂದಿಗೆ ಎಲ್ಲ ವಿಷಯಗಳಲ್ಲಿ ಭಾಗವಹಿಸಿ, ಇವತ್ತು ನಮ್ಮೊಂದಿಗೆ ಈ ಬಲಿಪೂಜೆಯಲ್ಲಿ ಭಾಗವಹಿಸಿ, ನಾಳೆ ಹಾಗೂ ಹಬ್ಬದ ದಿನ ಕೂಡ ನಮ್ಮೊಂದಿಗೆ ಇರುತ್ತಾರೆ. ಆದುದರಿಂದ ಫಾದರ್ ಜೀವನ್, ಫಾದರ್ ವ್ಯಾಲೆಂಟೈನ್ ಇಲ್ಲ ಅಂದ್ರೂ ಫಾದರ್ ಜೀವನನ್ನು ನೋಡಿದ್ರೆ ನಮ್ಮ ತಂದೆ ತಾಯಿಗೆ ಯಾವಾಗಲೂ ಕನ್ಫ್ಯೂಷನ್ ಅಂತೆ. ನೀವು ನೋಡೋಕ್ಕೆ ಇಬ್ಬರು ಒಂದೇ ಥರ ಇದ್ದಾರೆ, ಅದೇ ಹೈಟು, ಅದೇ ಥರ ನೋಡೋದಕ್ಕೆ. ಇವತ್ತು ನಮ್ಮ ತಂದೆ ತಾಯಿ ಅವರನ್ನು ವ್ಯಾಲೆಂಟೈನ್ ಫಾದರ್ ಅಂತ ತುಂಬ ಹೊತ್ತು ಮಾತಾಡ್ಬಿಟ್ಟಿದ್ದಾರೆ. ಅದಾದಮೇಲೆ ಹೇಳಿದ್ರು ಇಲ್ಲ, ನನ್ನ ವ್ಯಾಲೆಂಟೈನ್ ನನ್ನ ಜೀವನು ಅಂತ ಹೇಳಿದರು. ಆ ರೀತಿ
ಅವ್ರು ಹೇಗೆ ಉದ್ದಕ್ಕಿದ್ದಾರೋ ಅವ್ರ ಮನಸ್ಸು ಕೂಡ ಅಷ್ಟು ಉದ್ದಗಿದೆ. ಆ ಪ್ರೀತಿ, ಆ ವಿಶ್ವಾಸ ನಮ್ಮೊಂದಿಗೆ ಬಂದು ನಮಗಾಗಿ ಪ್ರಾರ್ಥಿಸಿ ನಮ್ಮೊಂದಿಗೆ ಇರುತ್ತಾರೆ. ಇನ್ನು ಬರೋ ದಿನಗಳಲ್ಲಿ ನಾಳೆದು ಇರುತ್ತಾರೆ. ಫಾದರ್ ಜೀವನವರಿಗೆ ಕೂಡ ನಿಮ್ಮೆಲ್ಲರ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಈ ಶಾಲೊಂದಿಗೆ ಅವರಿಗೆ ಸ್ವಾಗತವನ್ನು ಬಯಸುತ್ತೇನೆ. ಫಾದರ್ ಪ್ಲೀಸ್ ಕಮ್. ಹಾಗೂ ನಮ್ಮ ಫಾದರ್ ನಿತೇಶ್, ಫಾದರ್ ಜಾನ್ ರೋಸ್ ಅವರು ಬೇರೆ ಯಾರೂ ಇಲ್ಲ, ನಮ್ಮನೆ ನನಗೆ ಅಸಿಸ್ಟೆಂಟ್ ಆಗಿರೋದು ಕೂಡ ಅವರು ಅಷ್ಟು ಉತ್ತಮವಾಗಿ ಬಾಗೇಪಲ್ಲಿಯಿಂದ ಕುಟುಂಬಗಳು ಬಂದಿದೆ. ಬಹಳ ಸಂತೋಷ. ಹಾಗೂ ನಿಮ್ಮೆಲ್ಲರಿಗೂ ಗೊತ್ತು, ನಮ್ಮ ಈ ಎಲ್ಲ ನವೀಕರಣ ಕಾರ್ಯಗಳಲ್ಲಿ ಕೂಡ ಬಹಳ ಕಷ್ಟಪಟ್ಟಿದ್ದಾರೆ ಫಾದರ್ ನಿತೇಶ್, ಫಾದರ್ ಜಾನ್ ರೋಸ್, ಈ ಆಲ್ವಿನ್ ಸ್ಮಿತ್ ಅವರೊಂದಿಗೆ ಹಾಗೂ ಮಿರಣ್ ಸುನಿಲ್ ಅವರೊಂದಿಗೆ ಮೇಲೆ ಹಾಗೂ ಸುಮಾರು ಕೆಲಸ ಯೂತೊಂದಿಗೆ ಎಲ್ಲರ ಜೊತೆ ಸೇರಿ ಕೆಲಸ ಮಾಡಿದ್ದಾರೆ. ಜೋರಾಗಿ ಅವರಿಗೆ ಚಪ್ಪಾಳೆ ಕೊಡಿರಿ. ಅವರಿಗೆ ಕೊನೆಯ ದಿನ ನಾವು ಸ್ವಾಗತವನ್ನು ಹಾಗೂ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಪ್ರತ್ಯೇಕವಾಗಿ ಇವತ್ತಿನ ದಿನದಂದು ನಮ್ಮ ಯೂತ್ ಮಕ್ಕಳಿಗೆ ನಿನ್ನೆ ಬ್ಯಾಂಡ್ ಮಾಡಿದ ಸೆಂಟ್ ಜೋಸೆಫ್ ಸ್ಕೂಲ್ ಶಾಲೆಯ ಮಕ್ಕಳು, ಡೆಲ್ಫಿನ್ ಟೀಚರ್ ಹಾಗೂ ನಮ್ಮ ಕಿರು ಕ್ರೈಸ್ತ ಸಮುದಾಯದ ಎಲ್ಲ ನಾಯಕರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ದೇವರು ನಿಮ್ಮನ್ನೆಲ್ಲರನ್ನೂ ಹೇಳಾರವಾಗಿ ಆಶೀರ್ವದಿಸಿ ನಿಮ್ಮನ್ನು ಮುನ್ನಡೆಸಬೇಕೆಂದು ನಾನು ವಿನಂತಿಸಿಕೊಳ್ಳುತ್ತೇನೆ. ನಾಳೆಯ ದಿನ 5:30 ಜಪಸರದ ಮೆರವಣಿಗೆ ನಮಗಾಗಿ ಬಲಿಪೂಜೆ ಅರ್ಪಿಸಲು ನಮ್ಮ ಬೆಂಗಳೂರು ಮಹಾಧರ್ಮ ಕ್ಷೇತ್ರದ ಚಾನ್ಸಲರ್ ಅತಿವಂದನೆಯ ಸ್ವಾಮಿ ಮಾರ್ಟಿನ್ ಕುಮಾರ್ ಅವರು ಬಂದು ಬಲಿಪೂಜೆಯನ್ನು ಅರ್ಪಿಸುತ್ತಾರೆ. ಕೊನೆಯದಾಗಿ ಮಗದೊಮ್ಮೆ ಜೋರಾಗಿ ಚಪ್ಪಾಳೆ ಕೊಟ್ಟು ಫಾದರ್ ರಾಯ್ಸ್ಗೆ ಕೃತಜ್ಞತೆ ಸಲ್ಲಿಸೋಣ. ಒಲವಿನ ಕ್ರೈಸ್ತವ ಅಂದವರೇ, ನಿಮ್ಮ ವಿಚಾರಗಳು ಇಷ್ಟು ದೊಡ್ಡ ಪೇಪರಲ್ಲಿ ಬರೆದ ರೀತಿಯಲ್ಲಿ ಹೇಳಿಬಿಟ್ರು. ನಿಜ, ಸತ್ಯ. ವಿವೇಕನಗಲಿರುವಾಗ ಯಾವ ರೀತಿಯಲ್ಲಿ ನನ್ನ ಜೊತೆಯಲ್ಲಿ ಇದ್ದಿದ್ದು ಮತ್ತು ನನಗೆ ಇದ್ದ ಒಂದು ಅಧಿಕಾರವು ಆಯಿತಾ. ಆ ವಿಚಾರ ಬಿಟ್ಟು 2 ತಿಂಗಳು 3 ತಿಂಗಳು ಆಯಿತು. ಯಾರೆಲ್ಲ ನನ್ನನ್ನು ಕರಿತಿದ್ದರೋ ಫೋನ್ ಮುಖಾಂತರ, ನಿಮ್ಮ ಚಿಕ್ಕಬಳ್ಳಾಪುರಕ್ಕೆ ವಿಚಾರ ಬಂದ ತಕ್ಷಣ ಅದೆಲ್ಲ ಮನ್ನಾಯಿತು. ಅಂದರೆ ಪದವಿ ಇದ್ರೆ ಮಾತ್ರ ಜನರು ನಮ್ಮನ್ನು ಅಷ್ಟೇ. ಒಳ್ಳೆ ಪಾಠವನ್ನು ನಾವು ಪ್ರತಿಯೊಬ್ಬರು ಕಲಿಬೇಕಾದದ್ದು. ಫಾದರ್ ರಾಯ್ಸ್ಗಲ್ಲ, ಯಾವ ಪದವಿಯಲ್ಲಿದ್ದೇನೋ ಅದಕ್ಕೆ ಒಳ್ಳೆ ಮರ್ಯಾದೆ ಕೊಟ್ಟರು. ಇದೇ ಜೀವನ ಇಲ್ವಾ? ಹಣ ಇದ್ರೆ ಮಾತ್ರ ಎಷ್ಟೋ ಜನರು ನಮ್ಮ ಜೊತೆಯಲ್ಲಿ ಇಲ್ವಾ? ದುಡ್ಡು ಕಾಸು ಇಲ್ಲದಿದ್ದರೆ ಇದ್ದಾರಾ ನಮ್ಮ ಜೊತೆಯಲ್ಲಿ? ಇಲ್ಲ. ಸೊ ನಿಮ್ಮ ವಿಚಾರಗಳು ಹೇಳಿದೆಲ್ಲ ನಿಜಾನೇ. ಆದರೂ ಸಹ ದೇವರು ಕೊಟ್ಟಿದ್ದು ಆ ಒಂದು ವರ. ಆದರೆ ನನ್ನ ತಂದೆ ಸ್ವಲ್ಪ ನನಗೆ ಮ್ಯೂಸಿಕ್ ಕಲಿಸ್ಕೊಟ್ರು. ಆದ ಕಾರಣ ಹಿಂತಿರುಗಿ ದೇವರಿಗೆ ಕೊಡಬೇಕಾದದ್ದು ನನ್ನ ಕರ್ತವ್ಯ ಅಷ್ಟೆ. ಬರೀ ಏನಲ್ಲ. ಯಾರ್ಯಾರ ರೀತಿಯೋ ಯಾರ್ಯಾರ ಜೊತೆಯಲ್ಲಿಯೋ ನುಡಿಸಿರ್ಬೋದು, ಹಾಡಿರ್ಬೋದು. ಆದರೆ ನನ್ನನ್ನು ಪ್ರತಿದಿನ ಪ್ರತಿ ಕ್ಷಣ ನನ್ನನ್ನು ನಡೆಸ್ಕೊಂಡು ಬರವ ಆ ದೇವರಿಗೆ ನಾನು ಕೊಡೋ ಒಂದು ಕೃತಜ್ಞತೆಯ ಅದು ನಮ್ಮ ಮನಸ್ಸಿನಲ್ಲಿ ಇರಬೇಕು. ಆ ದೇವರ ಮುಂದೆ ಅಹಂಕಾರದಿಂದ ಇದ್ದರೆ ಏನೂ ನಡೆಯೋದಿಲ್ಲ. ಆದ ಕಾರಣ ಫಾದರ್ನ ವಿಚಾರಗಳಿಗೆ ಹೇಳಿದೆ, ಸೀಮ್ಯಾನ್ ಚಿಕ್ಕಬಳ್ಳಾಪುರ ಹೋಗ್ತಿದ್ದೀಯಾ? ಇವತ್ತು ತನಕ ನಾನು ಇಷ್ಟೊಂದು ಚೆನ್ನಾಗಿ ಕನ್ನಡ ಭಾಷೆ ಧೈರ್ಯವಾಗಿ ಪ್ರಬೋಧನೆ ಹಾಡು
ನಾನು ಮಾಡ್ತಿದ್ದೇನೆಂದರೆ ಬೇರೆ ಯಾವ ವಿಚಾರಣೆಯಲ್ಲ, ಈ ವಿಚಾರಣೆಯೇ ನನಗೆ ಒಳ್ಳೆ ಕನ್ನಡ ಭಾಷೆಯನ್ನು ಧೈರ್ಯದಿಂದ ಫಾದರ್ ಮಾತಾಡಿ ಫಾದರ್, ಪ್ರಬೋಧನೆ ಕೊಡಿ ಫಾದರ್ ಎಂದೆಲ್ಲ ಹೇಳಿ ನನಗೆ ಒಳ್ಳೆ ಒಂದು ಪ್ರೋತ್ಸಾಹವನ್ನು ನೀಡಿದ ಒಂದು ವಿಚಾರ. ಎರಡನೇದಾಗಿ ಎಷ್ಟೋ ಒಳ್ಳೆ ವ್ಯಕ್ತಿಗಳು 6 ವರ್ಷವೂ ನನ್ನ ಜೊತೆಯಲ್ಲಿ ಇದ್ದು ಈ ವಿಚಾರವನ್ನು ಒಳ್ಳೆ ರೀತಿಯಲ್ಲಿ ನನ್ನ ಮುಖಾಂತರ ಸಹಾಯ ಮಾಡಿದವರು, ಪ್ರೋತ್ಸಾಹ ಕೊಟ್ಟವರು, ನಾನು ಬೇರೆ ಬೇರೆ ರೀತಿಯಲ್ಲಿ ಕಾಪಾಡಿ ಹಿಡಿ ಬಂದವರು. ಅವರು ಹೇಳ್ಬಿಟ್ರು ಬರೇ ನಮ್ಮ ಯಾರು ಸಾಯಿಬ್ರೆ ಅಂತ ಇಲ್ವಾ, ನಾನು ಹೇಳೋಕ್ಕಾಗ್ತದ ಬೇರೆ ಸಾಯಿಬ್ರೆ ಅಂತ. ಎಷ್ಟೋ ವ್ಯಕ್ತಿಗಳು 6 ವರ್ಷವೂ ನನ್ನ ಜೊತೆಯಲ್ಲಿ ಇದ್ದು ಈಗ ಮೋಕ್ಷ ರಾಜ್ಯದಲ್ಲಿ ಅವರು ಇದ್ದಾರೆ. ಸೊ ಅವ್ರಿಗೆಲ್ಲ ನನ್ನ ಹೃತ್ಪೂರ್ವಕ ವಂದನೆಗಳು. ಮತ್ತು ನೀವು ಇವತ್ತು ತನಕ ಆ ಪ್ರೀತಿಯನ್ನು ಮರೆತು ಬಿಡದೆ ನನ್ನನ್ನು ಇನ್ನೂ ನಿಮ್ಮ ಮನಸ್ಸಿನಲ್ಲಿ ಈ ವಿಚಾರದಲ್ಲಿ ನಾನು ನೆಲೆಕೊಂಡಿದ್ದೇನೆಂದರೆ ಆ ದೇವರಿಗೆ. ಮತ್ತು ನಿಮ್ಮೆಲ್ಲ ನೋಡುವಾಗ ಅದೇ ರೀತಿ ಇದ್ದೀರಿ ನೀವೆಲ್ಲ. ನಾನು ಮಾತ್ರ ಸ್ವಲ್ಪ ವಯಸ್ಸಾಗ್ಬಿಟ್ಟಿದೆ, ಸಣ್ಣ ಆಗಿಬಿಟ್ಟಿದ್ದೇನೆ. ನೀವೆಲ್ಲ ಅದೇ ಥರ ಇದ್ದೀರಾ. ನೀವು ನೋಡಿದರೆ ರಾಜ್ಕುಮಾರ್ ಥರ ಇದ್ದಾರೆ, ಈ ಕಡೆ ನೋಡಿದರೆ ಜಯಲಲಿತಾ ಥರ ಇದ್ದಾರೆ. ನಾನು ಮಾತ್ರ ಎಲ್ಲ ಸಣ್ಣ ಆಗಿಬಿಟ್ಟಿದ್ದೇನೆ. ಅದು ಏನೆಂದರೆ ಒಂದು ನಿಜ ಸತ್ಯ ಏನು ಗೊತ್ತಾ, ನಿಮ್ಮ ಮನಸ್ಸಿನಲ್ಲಿ ಏನಿಲ್ಲ, ಪರಿಶುದ್ಧವಾದ ಮನಸ್ಸಿದ್ರೆ ಮಾತ್ರ ಪ್ರಿಯರೇ. ದೇವತಾಯಿ ನೋಡಿರಿ, ಎಷ್ಟು ವಯಸ್ಸು ಜೇಸುನಾಥರಿಗೆ? 33 ವಯಸ್ಸು. ಆದರೆ ದೇವಮಾತೆ ಮುಖ ನೋಡಿರಿ, ಮುದುಗಿ ಥರ ಕಾಣ್ತಾರೆ. ಎಷ್ಟು ಸುಂದರವಾಗಿದ್ದಾರೆ. ಕಾರಣ ಏನು? ಮನಸ್ಸು. ಆದ ಕಾರಣ ನಿಮ್ಮ ವಿಚಾರಗಳಿಗೆ ಹೇಳಿದೆ, ಚಿಕ್ಕಬಳ್ಳಾಪುರ ಗೋಮೆನ್ ಹೋಗಿ ಒಳ್ಳೆ ರೀತಿಯಲ್ಲಿ ಆ ಜನರು ನಿಮ್ಮನ್ನು ಕಾಪಾಡಿಕೊಳ್ಳುತ್ತಾರೆ ಎಂದು ಹೇಳಿದ್ದು ಸತ್ಯ ಎಂಬುದು ನಿಮ್ಮ ವಿಚಾರಗಳೇ ಹೇಳಿಬಿಟ್ರು ಇಲ್ವಾ? ಸೊ ದ ಕ್ರೆಡಿಟ್ ಗೋಸ್ ಟು ಯು. ಖಂಡಿತವಾಗಿ ಈ ಒಳಗಡೆ ಬರುವಾಗ ಪ್ರಿಯರೇ, ಬಲಿಪೂಜೆ ಮುಂಚೆ ಒಳಗಡೆ ಬರುವಾಗ ಏನೋ ಒಂದು ಮೋಕ್ಷ ರಾಜ್ಯದಲ್ಲಿ ಯಾವ ರೀತಿಯಲ್ಲಿ ನಾವು ಒಳಗಡೆ ಬರುತ್ತೇವೆಯೋ ಆ ರೀತಿಯಲ್ಲಿ ಪ್ರಕಾಶವಾಗಿ. ಇನ್ನೂ ಒಂದು ದಿವಸ ಇದೆ ಹಬ್ಬಕ್ಕೆ, ಆದರೆ ಬರುವಾಗಲೇ ಮತ್ತು ನಿಮ್ಮ ಬಟ್ಟೆಗಳು, ನಿಮ್ಮ ಸುಂದರವಾದ ಮುಖಗಳು ನೋಡಿದರೆ ಇವತ್ತೇ ಹಬ್ಬವು ಎಂದು ನಾನು ಹೇಳುವುದು. ಸೊ ಆನ್ ಬಿಹಾಫ್ ಆಫ್ ದಿ ಪ್ಯಾರಿಸ್ ಪ್ರೀಸ್ ಅಂಡ್ ಗುರುಗಳು ಎಲ್ಲರೂ ಪರವಾಗಿ ಐ ವಿಶ್ ಯು ಎ ಹ್ಯಾಪಿ ಫೀಸ್ಟ್ ಡೇ. ಖಂಡಿತವಾಗಿ ನಿಮಗೋಸ್ಕರ ನಾನು ಭಾನುವಾರ ಪ್ರಾರ್ಥನೆ ಮಾಡ್ತೇನೆ. ನೀವು ಸಹ ನನಗೋಸ್ಕರ ಪ್ರಾರ್ಥನೆ ಮಾಡಿರಿ. ಆ ವಿಚಾರಣೆಗೆ ನನ್ನನ್ನು ಕರೆದುಕೊಂಡು ಬಂದಿದ್ದು ನಿಮ್ಮ ಫಾದರ್ ದಾಸ್ ಹೇಳಿದರು, ಫಾದರ್ ರಾಯ್ಸ್ ಬಂದ ತಕ್ಷಣ ಒಂದೇ ತಿಂಗಳು ಒಳಗಡೆ ಹೊಸ ದೇವಸ್ಥಾನ ಕಟ್ಟಬೋದು ಎಂದು. 5 ವರ್ಷ ಆಯಿತು, ಇನ್ನೂ ಕಟ್ಟಲಿಲ್ಲ ನಾನು. ಸೊ ದಯವಿಟ್ಟು ಪ್ರಾರ್ಥನೆ ಮಾಡಿ. ಎಲ್ಲಿ ಹೋದರೂ ಕಷ್ಟಗಳು, ನೋವುಗಳಿದೆ. ಗೌರ್ಮೆಂಟ್ ಆಫೀಸಲ್ಲಿ, BBM ಆಫೀಸಲ್ಲಿ, BD ಆಫೀಸ್ನಲ್ಲಿ, ಕಾರ್ಪೊರೇಷನ್ ಆಫೀಸ್ನಲ್ಲಿ ಎಲ್ಲ ಕಡೆಯೂ ಕೆಲ ಪೇಪರ್ಗಳನ್ನು ಅದು ಮೂವ್ ಮಾಡೋದು ಭಾರಿ ಕಷ್ಟ. ನಿಮ್ಮ ಪ್ರಾರ್ಥನೆ ನನಗೆ ಬೇಕಾಗಿದೆ. ಎಷ್ಟು ಬೇಗ ಆ ದೇವಸ್ಥಾನ, ಯಾಕಂದರೆ 5 ಭಾಷೆ, ಕೊಂಕಣಿ, ಮಲಯಾಳಂ, ತಮಿಳು, ಕನ್ನಡ, ಫಾರ್ ಹೇಳಿದ ಪ್ರಕಾರ 3 ಭಾಷೆಗಳು. ಸೊ ಈ ಥರ 7 ಪೂಜೆ ಭಾನುವಾರ. ಯೋಚನೆ ಮಾಡಿರಿ, ಕ್ರಿಸ್ಮಸ್ಸು ಸಾಯಂಕಾಲ 5 ಗಂಟೆಗೆ ಪ್ರಾರಂಭವಾಗಿ ರಾತ್ರಿ 2ವರೆಗೆ ಏನಾಗ್ಬೋದು ಯೋಚನೆ ಮಾಡಿ. ದೇವರೇ ಆ ಶಕ್ತಿಯನ್ನು ಕೊಡಬೇಕು. ಆದರೂ ಸಹ ಹೇಗಾದರೂ ಆ ತಾಯಿ ನನ್ನನ್ನು ಕಾಪಾಡಿಕೊಂಡು ಬರುತ್ತಿದ್ದಾರೆ. ಆದ ಕಾರಣ ಪ್ರತಿಯೊಬ್ಬರಿಗೆ ನಾನು ಯಾರನ್ನು ಬಿಡಲಿಲ್ಲ. ಪ್ರತಿಯೊಬ್ಬರಿಗೆ ನನ್ನ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತಾ, ಮುಖ್ಯವಾಗಿ ಆರಿಕ್ ಸ್ವಾಮಿ ಮತ್ತು ಕ್ವಾಯರು ಒಳ್ಳೆ ರೀತಿಯಲ್ಲಿ ಹಾಡುತ್ತಿದ್ದಾರೆ.
ಆರಿಸಮ್ ಹೇಳಿದೆ, ನೀನಾದರೂ ಸ್ವಲ್ಪ ಕಲೀರಪ್ಪ, ಯಾರು ಇಲ್ಲ, 2-3 ಮಂದಿ ಕಲಿದ್ರು, ಅವರು ಪತಾನೇ ಇಲ್ಲ, ಎಲ್ಲಿ ಹೋದ್ರೂ ಗೊತ್ತಿಲ್ಲ ಅವರು, ನೀನಾದರೂ ಸ್ವಲ್ಪ ಕಲೀರೋ, ಇಲ್ಲದ್ರೆ ಈ ವಿಚಾರಣೆಗೆ ಆರ್ಗನಿಸ್ಟ್ ಯಾರೂ ಇಲ್ಲ ಅಂತ ಹೇಳಿ ಆ ಮನುಷ್ಯ ಖಂಡಿತವಾಗಿ ನಾನು ಹೇಳಿದ ಪ್ರಕಾರ ಕಳೆದಿದ್ದಾರೆ. ಆರಗಂಧ ಕೊಯ್ರ್ ಮೆಂಬರ್ಸ್ ಅವರಿಗೆ, ನಿಮಗೆ, ಪ್ರತಿಯೊಬ್ಬರಿಗೆ ನಾನು ಹೃತ್ಪೂರ್ವ ವಂದನೆಯನ್ನು ಸಲ್ಲಿಸುತ್ತೇನೆ. ಪ್ರಭು ನಿಮ್ಮೊಡನೆ ಇರಲಿ. ಸರ್ವಶಕ್ತ ತಂದೆಯಾದ ದೇವರು, ಪಿತಾ, ಸುತ ಮತ್ತು ಪವಿತ್ರಾತ್ಮ ನಿಮ್ಮನ್ನು ಆಶೀರ್ವದಿಸಲಿ. ಹೋಗಿ ಬನ್ನಿ, ಬಲಿ ಅರ್ಪಣೆ ಮುಗಿಯಿತು.
ಸರ್ವೇಶ್ವರ ಪಿತನ ಸುತನ ಪವಿತ್ರಾತ್ಮರ ನಾಮದಲ್ಲಿ ಆಮೇನ್.